Hello everyone, Namaskara ellarigu. I welcome you all to Physics Wala once again. Students, we are in the last class of this particular chapter, that is some basic concepts of chemistry. Your class mugdide, idu 8th class and the last class for this particular chapter. Okay na? Ee class alli we are going to solve the numericals. We are going to solve the problems which are very important from your final examination point of view as well as the objectives. Okay, so let us see what we have done in the previous class. So last class ಏನೇನು ಮಾಡಿದೀವಿ ನೋಡ್ರಿ, ಮೋಲ್ ಕಾನ್ಸೆಪ್ಟ್ ಇನ್ ಸೊಲ್ಯೂಷನ್ ಕಲ್ತಿದ್ದೀವಿ. ಆಮೇಲೆ ಮೆಥಡ್ಸ್ ಆಫ್ ಎಕ್ಸ್ಪ್ರೆಸಿಂಗ್ ದ ಕಾನ್ಸಂಟ್ರೇಷನ್ ಆಫ್ ದ ಸೊಲ್ಯೂಷನನ್ನು ಬೇರೆ ಬೇರೆ ಟರ್ಮ್ಸಲ್ಲಿ ಎಕ್ಸ್ಪ್ರೆಸ್ ಮಾಡೋದು, ಅದರ ಫಾರ್ಮುಲೆ ಮತ್ತು ಅದರದ್ದು ರಿಲೇಷನ್ಶಿಪ್ ಎಲ್ಲ ಕಲ್ತಿದ್ದೀವಿ, ರೈಟ್. ಸ್ಟಾಯ್ಕಿಯೋಮೆಟ್ರಿ ಇನ್ ಕೆಮಿಕಲ್ ರಿಯಾಕ್ಷನ್ಸ್ ಅಂದರೆ ಕ್ವಾಂಟಿಟೇಟಿವ್ ರಿಲೇಷನ್ಶಿಪ್ ಬಿಟ್ವೀನ್ ರಿಯಾಕ್ಟೆಂಟ್ಸ್ ಆ್ಯಂಡ್ ಪ್ರಾಡಕ್ಟ್. ಎಷ್ಟು ರಿಯಾಕ್ಟೆಂಟ್ ತೊಗೊಂಡ್ರೆ ಎಷ್ಟು ಪ್ರಾಡಕ್ಟ್ ಸಿಗುತ್ತೆ, ಒಂದು ರಿಯಾಕ್ಟೆಂಟ್ ಎಷ್ಟು ತೊಗೊಂಡ್ರೆ ಇನ್ನೊಂದು ರಿಯಾಕ್ಟೆಂಟ್ ಎಷ್ಟು ತೊಗೊಂಡಿರಬೇಕು, ಆ ಟೈಪ್ ರಿಲೇಷನ್ಶಿಪ್ ಇನ್ ಟರ್ಮ್ಸ್ ಆಫ್ ಮಾಸ್ ಇರ್ಬೋದು, ವಾಲ್ಯೂಮ್ ಇರ್ಬೋದು, ನಂಬರ್ ಆಫ್ ಮೋಲ್ಸ್ ಇರ್ಬೋದು, ಆಲ್ ದ್ಯಾಟ್ ವಿ ಹ್ಯಾವ್ ಸ್ಟಡಿಡ್. ಆಮೇಲೆ ಲಿಮಿಟಿಂಗ್ ರಿಯೇಜೆಂಟ್ ಆಲ್ಸೋ ವಿ ಹ್ಯಾವ್ ಸ್ಟಡಿಡ್. ಓಕೆ, ರೈಟ್. ಸೊ ನಾವ್ in this particular class we are going to solve numericals based on all those concepts. Okay, numericals based on stoichiometry of the chemical equation irbodu, numericals based on concentration of the solution, as well as we are going to solve numericals based on limiting reagent. Okay, let's get started. Students, first problem nodri. Yeah, calculate the amount of water. Yen calculate madbeku navu illi amount of water in gram ಅಂದ್ರೆ ಏನು ಕೇಳಿದಾರೆ ಅವರು, ಮಾಸ್ ಅನ್ನ ಕೇಳಿದ್ದಾರೆ, ಮಾಸ್ ಆಫ್ ವಾಟರ್ ಅನ್ನ ಕೇಳಿದ್ದಾರೆ. ಪ್ರೊಡ್ಯೂಸ್ಡ್ ಬೈ ದ ಕಂಬಷನ್ ಆಫ್ 16 ಗ್ರಾಮ್. 16 ಗ್ರಾಮ್ ಅಂದ್ರೆ ಅದು ಕೂಡ ಮಾಸ್. ಇಲ್ಲಿ ಒಂದು ಮಾಸ್ ಕೊಟ್ಟಿದ್ದಾರೆ, ಇಲ್ಲಿ ಒಂದು ಮಾಸ್ ಕೇಳಿದ್ದಾರೆ. 16 ಗ್ರಾಮ್ ಆಫ್ ಏನದು ಅವ್ರು ಕೊಟ್ಟಿರೋದು, ಮೀಥೇನ್. ಅಂದ್ರೆ ಏನು ಕ್ವಶನ್ ಕೇಳಿದ್ದಾರೆ, ಕಂಬಷನ್ ಆಫ್ ಮೀಥೇನ್ ಅನ್ನ ಕಂಬಷನ್ ಮಾಡಿದ್ರೆ ಎಷ್ಟು ವಾಟರ್ ಬರುತ್ತೆ ಅಂತ ಕೇಳಿದ್ದಾರೆ. ಎಷ್ಟು ಮೀಥೇನ್ ಕಂಬಷನ್ ಮಾಡಿದ್ದಾರೆ ಅವರು, 16 ಗ್ರಾಮ್ ಆಫ್ ಮೀಥೇನ್ ಅನ್ನ ಕಂಬಷನ್ ಮಾಡಿದರೆ, 16 ಗ್ರಾಮ್ ಆಫ್ ಮೀಥೇನ್ ಅನ್ನ ಕಂಬಷನ್ ಮಾಡಿದರೆ ಎಷ್ಟು ಅಮೌಂಟ್ ಆಫ್ ವಾಟರ್ ಬರುತ್ತೆ ಅಂತ ಕೇಳಿದ್ದಾರೆ. ಫಸ್ಟ್ ನಮ್ಗೇನು ಗೊತ್ತಿರಬೇಕು, ಇಲ್ಲಿ ಕಂಬಷನ್ ಅಂದ್ರೆ ಏನು ಮತ್ತು ಅದರ ಇಕ್ವೇಶನ್ ಬರೀಬೇಕು ನಾವು. ಕಂಬಷನ್ ಅಂದ್ರೆ ಹೀಟಿಂಗ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಆರ್ ಏರ್, ಅದರದ್ದು ಇಕ್ವೇಶನ್ ಬರೆಯೋಣ. ಏನು ಕಂಬಷನ್ ಆಗ್ತಾ ಇದೆ, ಮೀಥೇನ್ ಕಂಬಷನ್ ಆಗ್ತಾ ಇದೆ. ಸೊ ಲೆಟ್ ಅಸ್ ರೈಟ್ ದ ಇಕ್ವೇಶನ್ ಫಾರ್ ಕಂಬಷನ್ ಆಫ್ ಮೀಥೇನ್ ಫಸ್ಟ್. ಓಕೆ, ರೈಟ್. ಸೊ ವಾಟ್ ಈಸ್ ಮೀಥೇನ್? ಮೀಥೇನ್ ಫಾರ್ಮುಲಾ ಏನು ಸ್ಟೂಡೆಂಟ್ಸ್? ಮೀಥೇನ್ ಫಾರ್ಮುಲಾ ಇಸ್ CH4. ಇದನ್ನು ಕಂಬಷನ್ ಮಾಡ್ತೀವಿ ಅಂತಂದ್ರೆ ವಿ ಆರ್ ಗೋಯಿಂಗ್ ಟು ಬರ್ನ್ ಇಟ್ ಇನ್ ದ ಪ್ರೆಸೆನ್ಸ್ ಆಫ್ ಏರ್. ಯಾವುದೇ ಹೈಡ್ರೋಕಾರ್ಬನ್, ಇಲ್ಲಿ ಯಾವ ಹೈಡ್ರೋಕಾರ್ಬನ್ ತಗೊಂಡಿದ್ದೀರಿ, ಮೀಥೇನ್. ಯಾವುದೇ ಹೈಡ್ರೋಕಾರ್ಬನ್ನು ಕಂಬಷನ್ ಆದರೆ ಪ್ರೊಡ್ಯೂಸ್ ಮಾಡುವಂಥದ್ದೇನು, ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರನ್ನು ಪ್ರೊಡ್ಯೂಸ್ ಮಾಡುತ್ತೆ. ಇದು ಕಂಬಷನ್ ಆಫ್ ಮೀಥೇನ್ದು ಇಕ್ವೇಶನ್ ಇದು. ಓಕೆನಾ, ರೈಟ್. ಈಗ ಇಸ್ ಇಟ್ ಬ್ಯಾಲೆನ್ಸ್ಡ್? ಒಂದು ಕಾರ್ಬನ್ ಇದೆ, ಒಂದು ಕಾರ್ಬನ್. ಹೈಡ್ರೋಜನ್ 4 ಇದೆ ಅಲ್ವಾ, ಇಲ್ಲಿ 2 ಇದೆ. ಸೊ ಐಲ್ ಮೇಕ್ ಇಟ್ ಆಸ್ 4. ಆಕ್ಸಿಜನ್ ನೋಡ್ರಿ, ಇಲ್ಲಿ 2, ಇಲ್ಲಿ 2 ಅಂದ್ರೆ 4 ಆಯಿತು. ಇಲ್ಲಿ 2 ಇದೆ. ಸೊ ಐಲ್ ಮೇಕ್ ಇಟ್ ಆಸ್ 4. ನಾವ್ ಇಟ್ ಈಸ್ ಅ ಬ್ಯಾಲೆನ್ಸ್ಡ್ ಇಕ್ವೇಶನ್ ಫಾರ್ ಕಂಬಷನ್ ಆಫ್ ಮೀಥೇನ್ಗೆ ಬ್ಯಾಲೆನ್ಸ್ಡ್ ಇಕ್ವೇಶನ್ ಆಯ್ತಿದು. ಈಗ ಯಾವ್ಯಾವ ಕ್ವಾಂಟಿಟೀಸ್ ಕೇಳಿದ್ದಾರೆ ಅವರು, ಮಾಸ್ ಆಫ್ ವಾಟರ್ ಕೇಳಿದ್ದಾರೆ, ಅಂದರೆ ಆಮೇಲೆ ಮಾಸ್ ಆಫ್ ಮೀಥೇನ್ ಕೊಟ್ಟಿದ್ದಾರೆ. ಅಂದರೆ ಈ ಪ್ರಾಬ್ಲಮ್ಮು ಇವೆರಡೇ ಕ್ವಾಂಟಿಟಿಗೆ ಸಂಬಂಧಪಟ್ಟಿದ್ದು. ಸೊ ಮಿಕ್ಕಿದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ಓಕೆನಾ. ಸೊ ಈಗ ಮೀಥೇನ್ ಎಷ್ಟಿದೆ ಇಲ್ಲಿ, ಕೋಯಿಫಿಷಿಯಂಟು 1. ಅಂದರೆ ಮೀಥೇನ್ ಎಷ್ಟಿರೋದು, ಮೀಥೇನ್ ಈಸ್ 1 ಮೋಲ್. 1 ಮೋಲ್ ಇರೋದು. ವಾಟರ್ ಎಷ್ಟಿದೆ, 2 ಮೋಲ್ ಇದೆ. ಆಯ್ತಾ. ಬಟ್ ಅವ್ರು ಕೇಳಿರೋದು ಮಾಸ್ ರಿಲೇಷನ್ಶಿಪ್ ಮೇಲೆ ಇದೆ ಪ್ರಾಬ್ಲಮ್ಮು. ಒಂದ್ರ ಮಾಸ್ ಕೊಟ್ಟಿದ್ದಾರೆ, ಇನ್ನೊಂದ್ರ ಮಾಸ್ ಕೇಳಿದ್ದಾರೆ. ಈಗ ನಿಮಗೇನು ಬಂತು, ಮೋಲ್ ಬಂತು. ಸೊ ಮೋಲನ್ನು ಮಾಸ್ಗೆ ಹೆಂಗೆ ಕನ್ವರ್ಟ್ ಮಾಡೋದು, 1 ಮೋಲ್ ಅಂದರೆ 1 ಟೈಮ್ ಮಾಲಿಕ್ಯುಲರ್ ಮಾಸ್. ಸೊ 1 ಮೋಲ್ ಇಸ್ 1 ಮೋಲ್ ಆಫ್ ಮೀಥೇನ್ ಅಂದರೆ 1 ಟೈಮ್ ಮೀಥೇನ್ ಮಾಲಿಕ್ಯುಲರ್ ಮಾಸ್ ಅನ್ನು ಬರೀಬೇಕು. 1 ಟೈಮ್ ಮೀಥೇನ್ ಮಾಲಿಕ್ಯುಲರ್ ಮಾಸ್ ಎಷ್ಟು, ಮೀಥೇನ್ ಕಾರ್ಬನ್ ಅಟಾಮಿಕ್ ಮಾಸ್ 12, ಹೈಡ್ರೋಜನ್ 4 ಇದಾವ. 12 + 4 ಎಷ್ಟಾಯ್ತು ರೀ, 16 ಗ್ರಾಮ್ ಮೀಥೇನ್ ಅನ್ನು ತಗೊಂಡ್ರೆ ನಮಗೆ ಎಷ್ಟು ವಾಟರ್ ಸಿಗುತ್ತೆ, 2 ಮೋಲ್. 2 ಮೋಲ್ ಅಂದರೆ 2 ಟೈಮ್ಸ್ ಮಾಲಿಕ್ಯುಲರ್ ಮಾಸ್. ಮಾಲಿಕ್ಯುಲರ್ ಮಾಸ್ ಆಫ್ ವಾಟರ್ ಎಷ್ಟು, 18. 2 × 18 ಅಂದರೆ ಎಷ್ಟು, 36 ಗ್ರಾಮ್. ಅರ್ಥ ಆಯ್ತಾ. ಸೊ ಈಗ ನಾವೇನು ಸ್ಟೇಟ್ಮೆಂಟ್ ಬರಿಬೋದು ಈಗ, 16 ಗ್ರಾಮ್ ಆಫ್ ಮೀಥೇನ್ 16 gram of methane on combustion.
16 gram of methane on combustion produces 16 ಗ್ರಾಮ್ ಆಫ್ ಮೀಥೇನ್ ಅನ್ನ ಕಂಬಷನ್ ಮಾಡಿದರೆ ಇಷ್ಟು ಪ್ರೊಡ್ಯೂಸಸ್ ಎಷ್ಟು ಗ್ರಾಮ್ ವಾಟರ್ ಪ್ರೊಡ್ಯೂಸ್ ಮಾಡುತ್ತೆ ಅದು 36 ಗ್ರಾಮ್ ಆಫ್ ವಾಟರ್. ಈಗ ಅವ್ರು ಕೇಳಿರೋದೇನು, ಅವ್ರು ಕೇಳಿರೋದು ಅಷ್ಟೇ, ವಾಟ್ ಇಸ್ ದಟ್ 16 ಗ್ರಾಮ್ ಆಫ್ ಮೀಥೇನ್ ಅನ್ನ ಕಂಬಷನ್ ಮಾಡಿದರೆ ಎಷ್ಟು ವಾಟರ್ ಬರುತ್ತೆ. ಸೊ 16 ಗ್ರಾಮ್ ಆಫ್ ಮೀಥೇನ್ ಅನ್ನ ಕಂಬಷನ್ ಮಾಡಿದರೆ ನಿಮಗೆ ಸಿಗುವಂಥ ವಾಟರ್ ಮಾಸ್ ಎಷ್ಟು 36 ಗ್ರಾಮ್. ಸೊ ಇದು ನಿಮ್ಮ ಆನ್ಸರ್. ಸಪೋಸ್ ಅವ್ರು 100 ಗ್ರಾಮ್ ಕೇಳಿದ್ರಂದ್ರೆ 16 ಗ್ರಾಮ್ಗೆ 36 ಗ್ರಾಮ್ ವಾಟರ್ ಬರುತ್ತೆ, 100 ಗ್ರಾಮ್ಗೆ ಎಷ್ಟು ಬರುತ್ತೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಮ ಆನ್ಸರ್ ಬರುತ್ತೆ. ಈಗ ಅವರು 16 ಗ್ರಾಮ್ಗೆ ಕೇಳಿರೋದು. ಸೊ ದಿಸ್ ಈಸ್ ವಾಟ್ ಈಸ್ ಯೋರ್ ಆನ್ಸರ್. ಓಕೆ ಸ್ಟೂಡೆಂಟ್ಸ್, ರೈಟ್. ನೆಕ್ಸ್ಟ್, ಕ್ಯಾಲ್ಕುಲೇಟ್ ದ ಮಾಸ್ ಆಫ್ ಗ್ರಫೈಟ್. ಕ್ಯಾಲ್ಕುಲೇಟ್ ದ ಮಾಸ್ ಆಫ್ ಗ್ರಫೈಟ್. ಇಲ್ಲೂ ಕೂಡ ಮತ್ತೆ ಮಾಸ್ ಅನ್ನ ಕೇಳಿದ್ದಾರೆ. ಗ್ರಫೈಟ್ is what? Allotrope of carbon. Calculate the mass of graphite that must be burnt ಅಂದ್ರೆ ಮತ್ತೆ combustion to produce 13.2 gram of carbon dioxide. ನಿಮಗೆ ಏನು ಬರ್ನ್ ಮಾಡ್ಬೇಕೀಗ, ಗ್ರಫೈಟ್ ಅನ್ನ ಮಾಸ್ ಆಫ್ ಗ್ರಫೈಟ್ ದಟ್ ಮಸ್ಟ್ ಬಿ ಬರ್ನ್ಟ್, ಎಷ್ಟು ಗ್ರಫೈಟ್ ಅನ್ನ ಬರ್ನ್ ಮಾಡಿದರೆ 13.2 ಗ್ರಾಮ್ ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ ಅಂತ ಕೇಳಿದ್ದಾರೆ. ಇಸ್ ದಟ್ ಕ್ಲಿಯರ್? ಈಗ ನೋಡ್ರಿ, ಮಾಸ್ ಆಫ್ ಗ್ರಫೈಟ್, ಮಾಸ್ ಆಫ್ ಕಾರ್ಬನ್ ವಿಚ್ ಇಸ್ ದ ಅಲೋಟ್ರೋಪ್ ದಟ್ ಮಸ್ಟ್ ಬಿ ಬರ್ನ್ ಟು ಪ್ರೊಡ್ಯೂಸ್ ಎಷ್ಟು ಕಾರ್ಬನ್ ಡೈಆಕ್ಸೈಡ್ ಬೇಕಾಗಿದೆ ನಮಗೆ, ಎಷ್ಟು ಬೇಕಾಗಿದೆ 13.2 ಗ್ರಾಮ್. ಸಿಂಪಲ್, 13.2 ಗ್ರಾಮ್ ಕಾರ್ಬನ್ ಡೈಆಕ್ಸೈಡ್ ಬೇಕಾದರೆ ಎಷ್ಟು ಗ್ರಫೈಟ್ ಅನ್ನ ನೀವು ಬರ್ನ್ ಮಾಡಬೇಕು. ಫಸ್ಟ್ ಏನು ಮಾಡ್ರಿ, ಗ್ರಫೈಟ್ ಅನ್ನ ಬರ್ನ್ ಮಾಡಲಿಕ್ಕೆ ಒಂದು ಇಕ್ವೇಶನ್ ಬರೀಬೇಕು. ಯಾವುದಾದ್ರು ಇಕ್ವೇಶನ್? ಗ್ರಫೈಟ್ ಅನ್ನ ಬರ್ನ್ ಮಾಡೋದಂದ್ರೆ ನಥಿಂಗ್ ಬಟ್ ವಾಟ್, ಕಾರ್ಬನ್ ಇಸ್ ದ ಅಲೋಟ್ರೋಪ್ ಆಫ್ ಗ್ರಫೈಟ್ ಇಸ್ ನಥಿಂಗ್ ಬಟ್ ಅಲೋಟ್ರೋಪ್ ಆಫ್ ಕಾರ್ಬನ್. ಸೊ ಸಿ ಗ್ರಫೈಟ್ ಆರ್ ಓನ್ಲಿ ಕಾರ್ಬನ್ ಅಂತ ಬರೆದ್ರು ನಡೀತದ. ಈ ಗ್ರಫೈಟ್ ಅನ್ನ ಏನು ಮಾಡಿದ್ರಿ ನೀವು, ಬರ್ನ್ ಮಾಡಿದ್ರಿ ಇನ್ ಪ್ರೆಸೆನ್ಸ್ ಆಫ್ ಏರ್. ಅವಾಗ ನಿಮಗೇನು ಸಿಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಸಿಗುತ್ತೆ. ಇದು ಬ್ಯಾಲೆನ್ಸ್ ಇದೆನಾ, ಒಂದು ಕಾರ್ಬನ್ ಒನ್ O2 ರೈಟ್. ಈಗ ಈ ಇಕ್ವೇಶನ್ ಪ್ರಕಾರ ಪ್ರಾಬ್ಲಮ್ ಇರೋದು ಯಾವ್ಯಾವ್ದ್ರ ಮಧ್ಯ, ಕಾರ್ಬನ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್, ಈಗ O2 ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಬ್ಯಾಲೆನ್ಸ್ ಆಗಿದೆನಾ, ರೈಟ್. ಕಾರ್ಬನ್ ಎಷ್ಟಿದೆ ಇಲ್ಲಿ 1 ಮೋಲ್, ಎಷ್ಟಿದೆ ಇದು 1 ಮೋಲ್. ಕಾರ್ಬನ್ ಡೈಆಕ್ಸೈಡ್ ಎಷ್ಟಿದೆ, ಇದು 1 ಮೋಲ್ ಇದೆ. ಅರ್ಥ ಆಯ್ತಾ? ಮೋಲ್ ಮೇಲೆ ಕೇಳಿದ್ದಾರೆ ಪ್ರಾಬ್ಲಮ್ ಅವರು, ಇಲ್ಲ ಮಾಸ್ ಮೇಲೆ ಕೇಳಿದ್ದಾರೆ. ಎರಡೂ ಮಾಸ್ ಕೊಟ್ಟಿದ್ದಾರೆ, ಒಂದು ಮಾಸ್ ಕೊಟ್ಟಿದ್ದಾರೆ, ಇನ್ನೊಂದು ಮಾಸ್ ಕೇಳಿದ್ದಾರೆ. ಅಂದ್ರೆ ಇಟ್ ಇಸ್ ಅ ಮಾಸ್ ರಿಲೇಶನ್ಶಿಪ್. ಈ ಮೋಲ್ ಅನ್ನ ಆಮೇಲೆ ಮಾಸ್ ಕನ್ವರ್ಟ್ ಮಾಡ್ಕೋರಿ. ಹೆಂಗೆ, 1 ಮೋಲ್ ಅಂದ್ರೆ 1 ಟೈಮ್ ಮಾಲಿಕ್ಯುಲರ್ ಮಾಸ್. ಇಲ್ಲೇ ಮಾಲಿಕ್ಯೂಲ್ ಇಲ್ಲ, ಎಲಿಮೆಂಟ್ ಇದೆ ಕಾರ್ಬನ್. ಸೊ ಕಾರ್ಬನ್ ಅಟಾಮಿಕ್ ಮಾಸ್ ಎಷ್ಟು 12 ಗ್ರಾಮ್ ಇದೆ. ನೋಡ್ರಿ, ಇಲ್ಲಿ ಮಾಲಿಕ್ಯೂಲ್ ಇದೆ. 1 ಮೋಲ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಅಂದ್ರೆ ಎಷ್ಟು, ಕಾರ್ಬನ್ ಇಸ್ 12 ಗ್ರಾಮ್ ಪ್ಲಸ್ ಆಕ್ಸಿಜನ್ 16 into 2 32. ಸೊ 12 + 32 ಎಷ್ಟಾಗುತ್ತೆ ನಿಮ್ಮದು, ನಿಮ್ಮ ಮಾಲಿಕ್ಯುಲರ್ ಮಾಸ್ ಎಷ್ಟಾಗುತ್ತೆ 44 ಗ್ರಾಮ್ ಆಗುತ್ತೆ. ಸೊ ಇದರ ಅರ್ಥ ಏನೀಗ, ದಿಸ್ ಇಂಡಿಕೇಟ್ಸ್ ದ್ಯಾಟ್ 12 ಗ್ರಾಮ್ ಆಫ್ ಗ್ರಫೈಟ್, 12 ಗ್ರಾಮ್ ಆಫ್ ಗ್ರಫೈಟ್ ಪ್ರೊಡ್ಯೂಸಸ್ ಎಷ್ಟು 44 ಗ್ರಾಮ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಅವ್ರೇನು ಕೇಳಿದ್ದಾರೆ, 13.2 ಗ್ರಾಮ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಬೇಕಾದರೆ, 13.2 ಗ್ರಾಮ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಗಬೇಕಾದ್ರೆ ಎಷ್ಟು ನಾನು ಮಾಸ್ ಆಫ್ ಗ್ರಫೈಟ್ ಬರ್ನ್ ಮಾಡಬೇಕು ಅಂತ ಕೇಳಿದ್ದಾರೆ. ಸೊ ವಾಟ್ ವಿಲ್ ಬಿ ಯುವರ್ ಆನ್ಸರ್ ಪ್ಲೀಸ್? ಸೊ ದೇರ್ಫೋರ್ ಮಾಸ್ ಆಫ್ ಗ್ರಫೈಟ್ ಟು ಬಿ ಬರ್ನ್ಟ್ ಹೆಂಗೆ ತೆಗಿತೀರಿ, ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀರಲ್ಲ, 12 ಗ್ರಾಮ್ ಬರ್ನ್ ಮಾಡಿದರೆ ಇಷ್ಟು ಬರುತ್ತೆ, ಎಷ್ಟು ಬರ್ನ್ ಮಾಡಿದರೆ ಇಷ್ಟು ಬರುತ್ತೆ. ಸೊ ದಟ್ ಈಸ್ ಕ್ರಾಸ್ ಮಲ್ಟಿಪ್ಲಿಕೇಶನ್. ದಟ್ ವಿಲ್ ಬಿ ಹೌ ಮಚ್, 12 into 13.2 ಡಿವೈಡೆಡ್ ಬೈ 44 ಎಷ್ಟು ಬರುತ್ತೆ ಇದು, 4 3s 4 11s 4 3s 4 11s. ಸೊ ಯುವರ್ ಮಾಸ್ ಆಫ್ ದ ಗ್ರಫೈಟ್ ವುಡ್ ಬಿ ಹೌ ಮಚ್, 3 3 2 6 3 3 9 3 1 3 39.6
ಡಿವೈಡೆಡ್ ಬೈ 11 ಅಂದರೆ 3 ಪಾಯಿಂಟ್ ಸಮಥಿಂಗ್ ಬರುತ್ತೆ. ನೀವು ಕ್ಯಾಲ್ಕುಲೇಟ್ ಮಾಡ್ರಿ. ಮಾಸ್ ಆಫ್ ಗ್ರಾಫೈಟ್ ಇಸ್ 3 ಪಾಯಿಂಟ್ ಸಮಥಿಂಗ್ ಗ್ರಾಮ್. ಅರ್ಥ ಆಯ್ತಾ? ಸೊ ದಿಸ್ ಇಸ್ ಹೌ ಯು ನೀಡ್ ಟು ಕ್ಯಾಲ್ಕುಲೇಟ್ ಇಟ್. ಗಾಟ್ ಇಟ್ ಸ್ಟೂಡೆಂಟ್ಸ್? ರೈಟ್. ನೆಕ್ಸ್ಟ್, how much of the iron can be theoretically obtained by reduction of 1 kg of Fe2O3? How much of iron can be theoretically obtained? ನಮಗೆ ಎಷ್ಟು ಐರನ್ ಸಿಗುತ್ತೆ ಏನು ಮಾಡಿದರೆ? ರಿಡಕ್ಷನ್ ಆಫ್ Fe2O3 ಮಾಡಿದರೆ. ಸೊ ಇಲ್ಲಿ ನೋಡ್ರಿ, ವಾಟ್ ಇಸ್ ದ ಪ್ರಾಬ್ಲಮ್ ಅಬೌಟ್ Fe2O3 ಅನ್ನ ಅವ್ರು ಏನು ಮಾಡ್ತಾ ಇದ್ದಾರೆ? Fe2O3 ಅನ್ನು ಅವ್ರು ಏನು ಮಾಡ್ತಾ ಇದ್ದಾರೆ? ರಿಡಕ್ಷನ್ ಮಾಡ್ತಾ ಇದ್ದಾರೆ. ರಿಡಕ್ಷನ್ ಅಂದ್ರೆ ಏನು? ರಿಮೂವಲ್ ಆಫ್ ಆಕ್ಸಿಜನ್. ಆಕ್ಸಿಜನ್ ಅನ್ನ ತೆಗೆದು ಬಿಡ್ತಾರೆ ಅವ್ರು. ಎಷ್ಟು ಆಕ್ಸಿಜನ್ ಇದೆ ಅಲ್ಲಿ? 3O3 ಇದೆ ಅಲ್ವಾ? ನಾ ಹೆಂಗೆ ಬರಿಬೋದು ಅದನ್ನ? 3O2 ಬರೆದ್ರೆ 6 ಆಗುತ್ತೆ. 3/2O2 ಮಾಡ್ತೀನಿ. 3/2O2 ತೆಗೆದ್ರೆ ಎಷ್ಟು ಐರನ್ ಉಳಿತದೆ ಅಲ್ಲಿ? 2 moles ಆಫ್ ಐರನ್ ಉಳಿತದೆ. ಓಕೆನಾ? ಅಂದರೆ Fe2O3 ಅನ್ನ ರಿಡಕ್ಷನ್ ಮಾಡಿದ್ರೆ ನಮಗೆ Fe ಸಿಗುತ್ತೆ ಅಂದಂಗಾಯ್ತು. ಈಗ ಕ್ವಶನ್ ಏನು ಕೇಳಿದ್ದಾರೆ ಅವರು? 1 kg ಆಫ್ Fe2O3, 1 kg ಆಫ್ ಅಂದರೆ ಮಾಸ್ ಆಫ್ Fe2O3 1 kg ಕೊಟ್ಟಿದ್ದಾರೆ. 1 kg ಅಂದರೆ 1000 ಗ್ರಾಮ್ ಕೊಟ್ಟಿದ್ದಾರೆ. ಅವಾಗ ಬರ್ತಕ್ಕಂಥ ಮಾಸ್ ಆಫ್ ಐರನ್ ಎಷ್ಟು ಅಂತ ಕೇಳಿದ್ದಾರೆ. 1 kg ಆಫ್ Fe2O3 ಅನ್ನ ನಾನು ರೆಡ್ಯೂಸ್ ಮಾಡಿದರೆ ನನಗೆ ಎಷ್ಟು ಐರನ್ ಬರುತ್ತೆ ಅಂತ ಕೇಳಿದ್ದಾರೆ. ಅಂದರೆ ಪ್ರಾಬ್ಲಮ್ ಈಸ್ ಬಿಟ್ವೀನ್ Fe2O3 ಮತ್ತೆ ಐರನ್ ಮಧ್ಯ. ಇದು ಅಲ್ಲ, ಬಿಟ್ಬಿಡ್ರಿ. ಇಸ್ ದಟ್ ಕ್ಲಿಯರ್? Fe2O3 ಎಷ್ಟು ಮೋಲ್ ಇದೆ? ಮೊದಲು ಮೋಲ್ ಬರೀರಿ, ಆಮೇಲೆ ಯಾವುದರಲ್ಲಿ ಕೇಳಿದಾರೋ ಅದರಲ್ಲಿ ಕನ್ವರ್ಟ್ ಮಾಡ್ಲಿಕ್ಕೆ ಬರುತ್ತೆ. ಓಕೆನಾ? ಇದು 1 ಮೋಲು, ಇದು 2 ಮೋಲ್. ಪ್ರಾಬ್ಲಮ್ ಯಾವುದ್ರಲ್ಲಿದೆ? ಮಾಸಲ್ಲಿದೆ ಅಲ್ವಾ? ಸೊ ಮಾಸ್ ಕನ್ವರ್ಟ್ ಮಾಡಿಕೊಡ್ರಿ. 1 ಮೋಲನ್ನು ಹೆಂಗೆ ಕನ್ವರ್ಟ್ ಮಾಡೋದು? 1 mole is 1 time molecular mass. What is molecular mass of Fe2O3? ಐರನ್ ಅದು ಅಟಾಮಿಕ್ ಮಾಸ್ ಎಷ್ಟು? 56. ಇಂಥವೆಷ್ಟು ಐರನ್ ಇದಾವ? 2 ಪ್ಲಸ್ ಆಕ್ಸಿಜನ್ ಎಷ್ಟು? 16. ಇಂಥವೆಷ್ಟು ಆಕ್ಸಿಜನ್ ಇದಾವ? 3. 56 ಇಂಟು 2 112. 16 ಇಂಟು 3 48. ಎಲ್ಲ ಸೇರಿ 160 ಗ್ರಾಮ್ ಆಫ್ Fe2O3ನ ನಾನು ಬರ್ನ್ ಮಾಡಿದರೆ ನನಗೆ 2 mole ಆಫ್ ಐರನ್. ಐರನ್ ಇಸ್ ಅ ಎಲಿಮೆಂಟ್. 1 mole ಅಂದರೆ 1 time ಅಟಾಮಿಕ್ ಮಾಸ್. ಅಟಾಮಿಕ್ ಮಾಸ್ ಎಷ್ಟು ತೊಗೊಂಡ್ರಿ? 56. ಅಂದರೆ ಎಷ್ಟು ಬಂತು? 112 ಗ್ರಾಮ್ ಬಂತು. ಎಷ್ಟು ಬಂತು? 112 ಗ್ರಾಮ್. ಸೊ ಈಗ ವಾಟ್ ಈಸ್ ಮೈ ಬಾಟಮ್ ಲೈನ್? ದ ಬಾಟಮ್ ಲೈನ್ ಇಸ್ 160 ಗ್ರಾಮ್. 160 ಗ್ರಾಮ್ ಆಫ್ Fe2O3 ಆನ್ ರಿಡಕ್ಷನ್. ರಿಡಕ್ಷನ್ ಅಂದರೆ ಆಕ್ಸಿಜನ್ ತೆಗೆಯೋದು. ಆನ್ ರಿಡಕ್ಷನ್ ಪ್ರೊಡ್ಯೂಸಸ್ ಎಷ್ಟು ಐರನ್ ಪ್ರೊಡ್ಯೂಸ್ ಮಾಡುತ್ತೆ? ಅದು ನನಗೆ 112 ಗ್ರಾಮ್ ಆಫ್ ಐರನ್ ಪ್ರೊಡ್ಯೂಸ್ ಮಾಡುತ್ತೆ. ಈಗ ಕ್ವಶನ್ ಏನು ಕೇಳಿದ್ದಾರೆ ಅವರು? 1 kg Fe2O3 ಅನ್ನ ರೆಡ್ಯೂಸ್ ಮಾಡಿದರೆ 1 kg ಅಂದರೆ ಎಷ್ಟು? 1000 ಗ್ರಾಮ್. 1000 ಗ್ರಾಮ್ ಆಫ್ Fe2O3 ಅನ್ನ ನಾನು ರೆಡ್ಯೂಸ್ ಮಾಡಿದರೆ ಎಷ್ಟು ಐರನ್ ಪ್ರೊಡ್ಯೂಸ್ ಆಗುತ್ತೆ ಅಂತ ಕೇಳಿದ್ದಾರೆ. ಸೊ ವಾಟ್ ಯು ವಿಲ್ ಡೂ? ಕ್ರಾಸ್ ಮಲ್ಟಿಪ್ಲೈನೋ. ಸೊ 1000 ಇಂಟು 112 ಬೈ 160. 0 ಹೋಯ್ತು, 0 ಹೋಯ್ತು. 4 4 4 25. ಆಮೇಲೆ 4 ಹೋಗುತ್ತಾ ಇಲ್ಲಿ? ಎಸ್. 4 1 4 2 8 8 8 8 32 ಅಂದರೆ ಅದು ಒಂದು 8. ಸೊ ನಿಮಗೆ ಆನ್ಸರ್ ಏನು ಬರುತ್ತೆ ಈಗ? 25 ಇಂಟು 28. 25 8 ಎಷ್ಟು? 200. 25 ಟು 50. 50 1 20 ಅಂದರೆ 70. ಸೊ ಫೈನಲ್ ಆನ್ಸರ್ ಎಷ್ಟು ನಿಮ್ಮದು? 700 ಗ್ರಾಮ್. 700 ಗ್ರಾಮ್ ಆಫ್ ಐರನ್ ಕೊಡುತ್ತೆ. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ರೈಟ್. ನೆಕ್ಸ್ಟ್, ಹೌ ಮೆನಿ ಮೋಲ್ಸ್? ಇಲ್ಲಿ ಏನು ಕೇಳಿದ್ದಾರೆ? ಹೌ ಮೆನಿ, ಏನು ಮಾಸ್ ಅಲ್ಲ, ಮೋಲ್ಸ್ ಕೇಳಿದ್ದಾರೆ. ಹೌ ಮೆನಿ ಮೋಲ್ಸ್ ಆಫ್ ಮೀಥೇನ್ ಆರ್ ರಿಕ್ವೈರ್ಡ್ ಟು ಪ್ರೊಡ್ಯೂಸ್ 22 ಗ್ರಾಮ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಆಫ್ಟರ್ ಕಂಬಷನ್?
ಹೌ ಮೆನಿ ಮೋಲ್ಸ್ ಆಫ್ ಮೀಥೇನ್ ಆರ್ ರಿಕ್ವೈರ್ಡ್ ಟು ಪ್ರೊಡ್ಯೂಸ್? ಏನು ಪ್ರೊಡ್ಯೂಸ್ ಮಾಡಬೇಕಾಗಿದೆ? ಕಾರ್ಬನ್ ಡೈಆಕ್ಸೈಡ್. ಹೆಂಗೆ ಪ್ರೊಡ್ಯೂಸ್ ಮಾಡಬೇಕಾಗಿದೆ? ಆಫ್ಟರ್ ಕಂಬಷನ್. ಏನು ಕಂಬಷನ್ ಮಾಡಬೇಕು? ಮೀಥೇನ್. ಅರ್ಥ ಆಯ್ತಾ? ಸೊ ಈಗ ಏನು ಮಾಡ್ರಿ ನೀವು, ಫಸ್ಟ್ ಸೊಲ್ಯೂಷನ್ ಬರೆಯೋಕ್ಕಿಂತ ಮುಂಚೆ ವಾಟ್ ಈಸ್, ಎಷ್ಟು ಕಾರ್ಬನ್ ಡೈಆಕ್ಸೈಡ್ ಬೇಕಾಗಿದೆ ಅವರಿಗೆ? ಕಾರ್ಬನ್ ಡೈಆಕ್ಸೈಡ್ ಏನು ಕೊಟ್ಟಿದ್ದಾರೆ? ಮಾಸ್, ಅಂದರೆ WCO2 ಅಂತ ಬರೀತೀನಿ. ಎಷ್ಟು? 22 ಗ್ರಾಮ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಬೇಕು ಅವ್ರಿಗೆ. ಏನು ಕೇಳಿದಾರೆ ಅವರು? ನಂಬರ್ ಆಫ್ ಮೋಲ್ಸ್ ಆಫ್ ಮೀಥೇನ್ ಕೇಳಿದ್ದಾರೆ. ರಿಯಾಕ್ಷನ್ ಯಾವ್ದಾಗ್ತಾ ಇದೆ? ರಿಯಾಕ್ಷನ್ ಯಾವ್ದಾಗ್ತಾ ಇದೆ? ಕಂಬಷನ್. ಕಂಬಷನ್ ಆಫ್ ವಾಟ್? ಮೀಥೇನ್. ಕಂಬಷನ್ ಆಫ್ ಮೀಥೇನ್ಗೆ ಒಂದು ರಿಯಾಕ್ಷನ್ ಬರೀರಿ. ಏನು? ಮೀಥೇನನ್ನು ಕಂಬಷನ್ ಮಾಡೋದು. ಕಂಬಷನ್ ಮಾಡೋದಂದ್ರೆ ಬರ್ನ್ ಇನ್ ಪ್ರೆಸೆನ್ಸ್ ಆಫ್ ಏರ್. ಏನು ಬರುತ್ತೆ ನಿಮಗೆ ಅವಾಗ? CO2 ಪ್ಲಸ್ H2O ಬರುತ್ತೆ. ಬ್ಯಾಲೆನ್ಸ್ ಆಯ್ತಾ? ಒಂದು ಕಾರ್ಬನ್, 4 ಹೈಡ್ರೋಜನ್, ಇಲ್ಲೇ 4 ಮಾಡ್ಕೋತೀನಿ. ಇಲ್ಲೇ ಎಷ್ಟಾಯಿತು? ಆಕ್ಸಿಜನು 2, 4 ಆಕ್ಸಿಜನ್ನು, ಇಲ್ಲಿ 2 ಇದಾವ, ಇನ್ನು 2 ಮಾಡ್ಕೋತೀನಿ. ಈಗ ಬ್ಯಾಲೆನ್ಸ್ ಆಯಿತು. ಈಗ ಯಾವ್ಯಾವ್ದ್ರ ಬಗ್ಗೆ ಪ್ರಾಬ್ಲಮ್ ಇದೆ? ಮೀಥೇನ್ ಮತ್ತು CO2. ಈಗ ನೀವು ತಲೆ ಕೆಡಿಸ್ಕೋಬೇಕಾಗಿರೋದು ಮೀಥೇನ್ ಆ್ಯಂಡ್ CO2 ಮಾತ್ರ. ಮೀಥೇನ್ ಎಷ್ಟಿದೆ? 1 ಮೋಲ್. ಮೀಥೇನ್ ಎಷ್ಟಿದೆ? 1 ಮೋಲ್. ಕಾರ್ಬನ್ ಡೈಆಕ್ಸೈಡ್ ಎಷ್ಟಿದೆ? 1 ಮೋಲ್. ಮೀಥೇನ್ ಎಷ್ಟಿದೆ? 1 ಮೋಲ್. ಕಾರ್ಬನ್ ಡೈಆಕ್ಸೈಡ್ ಎಷ್ಟಿದೆ? 1 ಮೋಲ್. ಈಗ ಮೀಥೇನದು ಏನು ಕೇಳಿದಾರೆ ಅವರು? ಮೋಲ್ ಕೇಳಿದಾರಲ್ವಾ? ಸೊ ಅದನ್ನು ಮೋಲಲ್ಲೇ ಇಟ್ಕೊಳ್ರಿ. ರೈಟ್? ಕಾರ್ಬನ್ ಡೈಆಕ್ಸೈಡ್ ಏನು ಕೊಟ್ಟಿದ್ದಾರೆ? ಮಾಸ್ ಕೊಟ್ಟಿದ್ದಾರಲ್ಲ, ಇದನ್ನು ಮಾಸಲ್ಲಿ ಕನ್ವರ್ಟ್ ಮಾಡ್ಕೋರಿ. 1 ಮೋಲ್ ಆಫ್ CO2 ಅಂದರೆ ಎಷ್ಟು? 1 mole of CO2 is nothing but 1 time molecular mass. Molecular mass of CO2 is to 44 gram. Previous problem ಅಲ್ಲಿ ಮಾಡಿರಬೇಕು, ಚೆಕ್ ಮಾಡ್ರಿ. So this implies what? 1 mole of methane gives me 44 gram of carbon dioxide. ನಾ ಏನು ಬರಿಬೋದು ಈಗ? 1 mole of methane produces ಎಷ್ಟು? 44 ಗ್ರಾಮ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಈ ಕ್ವಶನ್ ಏನು ಕೇಳಿದ್ದಾರೆ? ಎಷ್ಟು ನಂಬರ್ ಆಫ್ ಮೋಲ್ ಬೇಕು ನನಗೆ? ಹೌ ಮೆನಿ ಮೋಲ್ ಆಫ್ ಮೀಥೇನ್ ಪ್ರೊಡ್ಯೂಸಸ್? ಎಷ್ಟು? 22 ಗ್ರಾಮ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಕ್ರಾಸ್ ಮಲ್ಟಿಪ್ಲಿಕೇಶನ್ ಹೌದಾ? ಸೊ ದೇರ್ ಫೋರ್ ನನಗೆ ಬೇಕಾಗಿರೋದು ನಂಬರ್ ಆಫ್ ಮೋಲ್ಸ್ ಆಫ್ ಮೀಥೇನ್ ವುಡ್ ಬಿ 1 ಮೋಲ್ 44 ಗ್ರಾಮು. ಎಷ್ಟು ಮೋಲ್? 22 ಗ್ರಾಮು. 1 ಇಂಟು 22 ಬೈ 44, ವಿಚ್ ಈಸ್ ನಥಿಂಗ್ ಬಟ್ 1/2. 1/2 ಅಂದರೆ ಎಷ್ಟು? 0.5 ಮೋಲ್. ದಿಸ್ ಈಸ್ ಮೈ ಆನ್ಸರ್. ನಂಬರ್ ಆಫ್ ಮೋಲ್ ಆಫ್ ಮೀಥೇನ್ ಎಷ್ಟು ಮೋಲ್ ಬೇಕು? 0.5 ಮೋಲ್ ಆಫ್ ಮೀಥೇನ್ ಅನ್ನು ಕಂಬಷನ್ ಮಾಡಿದರೆ ನನಗೆ 22 ಗ್ರಾಮ್ ಕಾರ್ಬನ್ ಡೈಆಕ್ಸೈಡ್ ಸಿಗುತ್ತೆ. ಕ್ಲಿಯರ್ ಸ್ಟೂಡೆಂಟ್ಸ್? ರೈಟ್. Calculate the mass, ಮತ್ತೆ mass. Calculate the mass of iron which will be converted into its oxide. ಐರನ್ ಅನ್ನ ಆಕ್ಸೈಡ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ. ಹೆಂಗೆ? Fe ಐರನ್ Fe ಅನ್ನ Fe3O4 ಆಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ. ಹೆಂಗೆ? ಬೈ ದ ಆಕ್ಟ್ ಆಫ್ 18 ಗ್ರಾಮ್ ಆಫ್ ಸ್ಟೀಮ್ ಆನ್ ಇಟ್. 18 ಗ್ರಾಮ್ ಆಫ್ ಸ್ಟೀಮ್. ಸ್ಟೀಮ್ ಅಂದ್ರೆ ನಥಿಂಗ್ ಬಟ್ ವಾಟ್? ಸ್ಟೀಮ್ ಫಾರ್ಮುಲಾ ಇಸ್ ವಾಟರ್. ವಾಟರ್ ವೇಪರ್. ಎಸ್ ಆರ್ ನೋ? ರೈಟ್. ಸೊ calculate the mass of iron which will be converted into its oxide. ಈ ಪ್ರಾಬ್ಲಮ್ ಅಲ್ಲಿ ಐರನ್ ಅನ್ನ ಐರನ್ ಆಕ್ಸೈಡ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ. ಹೆಂಗೆ? ಬೈ ದ ಆಕ್ಷನ್ ಆಫ್ 18 ಗ್ರಾಮ್ ಆಫ್ ಸ್ಟೀಮ್. ಅಂದ್ರೆ ಫಸ್ಟ್ ಇಕ್ವೇಶನ್ ಬರೆಯೋಣ. ಐರನ್ ಏನ್ ಮಾಡ್ತಾ ಇದ್ದಾರೆ? ಐರನ್ ಅನ್ನ Fe3O4 ಆಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ. ಹೆಂಗೆ? ಬೈ ದ ಆಕ್ಷನ್ ಆಫ್ ವಾಟರ್ ಆನ್ ಇಟ್, ಸ್ಟೀಮ್ ಆನ್ ಇಟ್. by the action of steam on it. ಓಕೆ, Fe ಇದ್ದದ್ದು Fe3O4 ಆಗಬೇಕಂದ್ರೆ ಎಷ್ಟು ಆಕ್ಸಿಜನ್ ಬೇಕಾಗ್ಯಾವ? 4 ಬೇಕಲ್ಲ. ಸೊ ಇಲ್ಲಿ 4 ಬರ್ಕೊಡ್ರಿ. 4 ಆಕ್ಸಿಜನ್ ಆಯ್ತಾ? ಬಟ್ ಇಲ್ಲಿ ಏನಾಯ್ತು ಈಗ? ಇಲ್ಲಿ 3 ಐರನ್ ಬೇಕಲ್ಲ. ಸೊ ಐ ವಿಲ್ ಟೇಕ್ 3 ಐರನ್. 3 ಐರನ್ನು 4 ಆಕ್ಸಿಜನ್. ಇಲ್ಲಿ 4 ಮೋಲ್ಸ್ ಆಫ್ ಹೈಡ್ರೋಜನ್ ಕಡಿಮೆ ಇದೆ ಈ ಕಡೆ. ಇಲ್ಲಿ 4 ಮೋಲ್ಸ್ ಆಫ್ ಹೈಡ್ರೋಜನ್ ಬರೀತೀನಿ. ನಾವು ಇಟ್ ಈಸ್ ಬ್ಯಾಲೆನ್ಸ್ಡ್. ಸೊ ಐರನ್ ಅನ್ನ Fe3O4 ಆಗಿ ಕನ್ವರ್ಟ್ ಮಾಡಿದ್ದಾರೆ ವಿತ್ ದ ಆಕ್ಷನ್ ಆಫ್ ಸ್ಟೀಮ್ ಆನ್ ಇಟ್. ಈಗ ಎಷ್ಟು ಕೊಟ್ಟಾರ? ಕ್ಯಾಲ್ಕುಲೇಟ್ ದ ಮಾಸ್ ಆಫ್ ಐರನ್. ಸೊ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಮಾಸ್ ಆಫ್ ಐರನ್ WFE ವಿಚ್ ವಿಲ್ ಬಿ ಕನ್ವರ್ಟೆಡ್ ಇನ್ ಟು ಇಟ್ಸ್ ಆಕ್ಸೈಡ್ ಬೈ ಆಕ್ಟ್ ಆಫ್ 18 ಗ್ರಾಮ್ ಆಫ್ ಸ್ಟೀಮ್. ಅಂದ್ರೆ ಮಾಸ್ ಆಫ್
ವಾಟರ್ ಎಷ್ಟು ಕೊಟ್ಟಿದ್ದಾರೆ ಅವರು? 18 ಗ್ರಾಮ್ ಕೊಟ್ಟಿದ್ದಾರೆ. ಅಂದರೆ 18 ಗ್ರಾಮ್ ವಾಟರ್ನಿಂದ ಎಷ್ಟು ನನಗೆ ಐರನ್ ಬರುತ್ತೆ ಅಂತ ಕೇಳಿದ್ದಾರೆ. ಅಂದರೆ ಪ್ರಾಬ್ಲಮ್ ಈಸ್ ಬಿಟ್ವೀನ್ ಐರನ್ ಆ್ಯಂಡ್ ವಾಟರ್. ಮಿಕ್ಕಿದ್ದು ಯಾವುದು ತಲೆ ಕೆಡಿಸ್ಕೋಬೇಡ್ರಿ. 3 ಮೋಲ್ ಆಫ್ ಐರನ್, 3 ಮೋಲ್ ಆಫ್ ಐರನ್ ಅಲ್ಲ ಇದು? 3 ಮೋಲ್ ಐರನ್ ತಗೊಂಡ್ರೆ ಎಷ್ಟು ಸ್ಟೀಮ್ ಬೇಕು ನನಗೆ? 4 ಮೋಲ್ ಆಫ್ ಸ್ಟೀಮ್ ಬೇಕು. ಎಸ್ ಆರ್ ನೋ? ಈಗ 3 ಮೋಲ್ ಆಫ್ ಐರನ್ ಅಂದರೆ ಎಷ್ಟು? 3 ಇಂಟು 56 ಗ್ರಾಮ್ ಆಫ್ ಐರನ್. ಎಷ್ಟು? 3 6 18, 1 3 5 15 16, 168 ಗ್ರಾಮ್ ಐರನ್ ತಗೊಂಡ್ರೆ ಎಷ್ಟು ವಾಟರ್ ಬೇಕಾಗತ್ತೆ ಅದಕ್ಕೆ? 4 ಇಂಟು 1 ಮೋಲ್ ಆಫ್ ವಾಟರ್ ಇಸ್ 18 ಗ್ರಾಮ್. 18 4 36, ಡಬಲ್ 72 ಗ್ರಾಮ್ ಬೇಕು ನನಗೆ. ಸೊ ವಾಟ್ ಡಸ್ ದಿಸ್ ಇಂಪ್ಲೈ? This implies 168 gram of iron needs 168 gram of iron needs how much of steam? 72 gram of steam. ಹೌದಾ? ಈಗ ಪ್ರಾಬ್ಲಮ್ ಏನು ಕೇಳಿದ್ದಾರೆ? ವಾಟ್ ಈಸ್ ದ ಮಾಸ್ ಆಫ್ ಐರನ್? ಎಷ್ಟು ಮಾಸ್ ಆಫ್ ಐರನ್ ಬೇಕು 18 ಗ್ರಾಮ್ ಆಫ್ ವಾಟರ್ಗೆ? 18 ಗ್ರಾಮ್ ಆಫ್ ವಾಟರ್ಗೆ. ಇದು ಮಾಸ್ ಪ್ರಾಬ್ಲಮ್. ಒಂದರ ಮಾಸ್ ಕೊಟ್ಟಿದ್ದಾರೆ, ಇನ್ನೊಂದರ ಮಾಸ್ ಕೇಳಿದ್ದಾರೆ. ಅಗೇನ್ ಯುವರ್ ಕ್ರಾಸ್ ಮಲ್ಟಿಪ್ಲಿಕೇಶನ್. ಸೊ 168 ಇಂಟು 18 ಬೈ 72. ಹೆಂಗೆ ಮಾಡೋದು? 18 1s, 18 4s, 4 1s, 4 4s, 4 2s. ಎಷ್ಟು ಬಂತ ಆನ್ಸರು? 42 ಗ್ರಾಮ್. ಎಷ್ಟು ಬೇಕು ನನಗೆ ಐರನ್ನು? 42 ಗ್ರಾಮ್ ಆಫ್ ಐರನ್ ಬೇಕು. ಅದ್ರ ಜೊತೆಗೆ 18 ಗ್ರಾಮ್ ಆಫ್ ವಾಟರ್ಗೆ. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ರೈಟ್. ಆಲ್ ಆರ್ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್. ಎಸ್. ವಾಟ್ ವಾಲ್ಯೂಮ್? ನೋಡ್ರಿ, ಈಗ ವಾಲ್ಯೂಮ್ ಕೇಳಿದ್ರು. ವಾಟ್ ವಾಲ್ಯೂಮ್ ಆಫ್ ಕಾರ್ಬನ್ ಡೈಆಕ್ಸೈಡ್? What volume of carbon dioxide is formed by decomposition of 150 gram of calcium carbonate? 150 gram ಅಂದ್ರೆ ಏನದು? ಮಾಸ್. ಮಾಸ್ ಆಫ್ ವಾಟ್? ಕ್ಯಾಲ್ಸಿಯಂ ಕಾರ್ಬೋನೇಟ್ ಎಷ್ಟು? 150 ಗ್ರಾಮ್. ಸೊ ಪ್ರಾಬ್ಲಮ್ ಏನು ಕೇಳಿದ್ದಾರೆ ಈಗ? ಡಿಕಂಪೋಸಿಷನ್ 150 ಗ್ರಾಮ್ ಆಫ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನ ಡಿಕಂಪೋಸಿಷನ್ ಮಾಡಿದರೆ ಎಷ್ಟು ವಾಲ್ಯೂಮ್ ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ? 150 ಗ್ರಾಮ್ ಆಫ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನ ಡಿಕಂಪೋಸ್ ಮಾಡಿದರೆ ಎಷ್ಟು ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ? ಅಂದರೆ ಪ್ರಾಬ್ಲಮ್ ಈಸ್ ಅಬೌಟ್ ಯಾವುದು? ಡಿಕಂಪೋಸಿಷನ್ ಆಫ್ ಕ್ಯಾಲ್ಸಿಯಂ ಕಾರ್ಬೋನೇಟ್. ನಾವೇನು ಮಾಡಬೇಕೀಗ? ಕ್ಯಾಲ್ಸಿಯಂ ಕಾರ್ಬೋನೇಟನ್ನು ಡಿಕಂಪೋಸ್ ಮಾಡಬೇಕು. ಕ್ಯಾಲ್ಸಿಯಂ ಕಾರ್ಬೋನೇಟನ್ನು ಡಿಕಂಪೋಸ್ ಮಾಡುವಂಥ ಒಂದು ಈಕ್ವೇಷನ್ ಬರೀರಿ. ಕ್ಯಾಲ್ಸಿಯಂ ಕಾರ್ಬೋನೇಟನ್ನು ಡಿಕಂಪೋಸ್ ಮಾಡಿದರೆ ನಿಮ್ಗೆ ಸಿಗೋದೇನೋ? ಈ ಕಡೆ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಹೋಗುತ್ತೆ, ಇಲ್ಲಿ ಏನು ಫಾರ್ಮ್ ಆಗುತ್ತೆ? ಕ್ಯಾಲ್ಸಿಯಂ ಆಕ್ಸೈಡ್ ಫಾರ್ಮ್ ಆಗುತ್ತೆ. ನೆನ್ಪಿಟ್ಕೋಬೇಕು. ಡಿಕಂಪೋಸಿಷನ್ ಆಫ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ವಿಲ್ ಗಿವ್ ಯು ಕ್ಯಾಲ್ಸಿಯಂ ಆಕ್ಸೈಡ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್. ಪ್ರಾಬ್ಲಮ್ ಯಾವ್ಯಾವುದ್ರ ನಡುವಿದೆ? ಕಾರ್ಬನ್ ಡೈಆಕ್ಸೈಡ್ ಮತ್ತು ಕ್ಯಾಲ್ಸಿಯಂ ಕಾರ್ಬೋನೇಟ್ ಮಧ್ಯ ಇದೆ. ಪ್ರಾಬ್ಲಮ್ ಇರೋದು ಕ್ಯಾಲ್ಸಿಯಂ ಕಾರ್ಬೋನೇಟು ಮತ್ತು ಕಾರ್ಬನ್ ಡೈಆಕ್ಸೈಡ್ ಮಧ್ಯ. ಸೊ ಯು ಡೋಂಟ್ ಹ್ಯಾವ್ ಟು ಬಾದರ್ ಕ್ಯಾಲ್ಸಿಯಂ ಆಕ್ಸೈಡ್. ಇಲ್ಲಿ ಎಷ್ಟು ಮೋಲ್ ಇದೆ? ಇದು ಫಸ್ಟ್ ಮೋಲ್ ಬರೀರಿ, 1 ಮೋಲ್ ಇದೆ. ಇಲ್ಲಿ ಎಷ್ಟು ಮೋಲ್ ಇದೆ? ಇದು ಕಾರ್ಬನ್ ಡೈಆಕ್ಸೈಡು 1 ಮೋಲ್ ಇದೆ. ಇಸ್ ದಟ್ ಕ್ಲಿಯರ್? ರೈಟ್. 1 ಮೋಲ್ ಆಫ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಏನು ಕೊಟ್ಟಿದ್ದಾರೆ ಅವರು? ಮಾಸ್ ಕೊಟ್ಟಿದ್ದಾರಲ್ಲ. ಸೊ ಫಸ್ಟ್ ಇದನ್ನು ಮಾಸಿಗೆ ಕನ್ವರ್ಟ್ ಮಾಡ್ಕೋರಿ. 1 ಮೋಲ್ ಅಂದರೆ ಎಷ್ಟು ಮಾಸು? 1 ಮೋಲ್ ಅಂದರೆ 1 ಟೈಮ್ ಮಾಲಿಕ್ಯುಲರ್ ಮಾಸ್. ಕ್ಯಾಲ್ಸಿಯಮ್ದು ಎಷ್ಟು ಅಟಾಮಿಕ್ ಮಾಸು? 40. ಕಾರ್ಬನ್ದು 12. ಆಕ್ಸಿಜನು 16. 16 ಮೂರಲೆ 48. 48 12 60 ಪ್ಲಸ್ 40 ಬರೋಬ್ಬರಿ 100 ಗ್ರಾಮ್. 100 ಗ್ರಾಮ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ತೊಗೊಂಡ್ರೆ 1 ಮೋಲ್ ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡ್ ಏನು ಕೊಟ್ಟಾರ? ವಾಲ್ಯೂಮ್ ಕೇಳಿದಾರಲ್ಲ. ಸೊ ಇದನ್ನು ವಾಲ್ಯೂಮ್ನಾಗ ಕನ್ವರ್ಟ್ ಮಾಡ್ಕೋರಿ. 1 ಮೋಲ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಅಂದರೆ ಎಷ್ಟು? ಎವ್ರಿ ಮೋಲ್ ಈಸ್ ಹ್ಯಾವಿಂಗ್ ಹೌ ಮೆನಿ ಲೀಟರ್? 22.4 ಲೀಟರ್ ಅಲ್ವಾ? ವಾಲ್ಯೂಮ್ ಆಕ್ಯುಪೈಡ್ ಬೈ 1 ಮೋಲ್ ವಿಚ್ ಇಸ್ ಕಾಲ್ಡ್ ಎಸ್ ಮೋಲಾರ್ ವಾಲ್ಯೂಮ್. ಹೇಳಿದೆ ನಿಮಗೆ. ಸೊ ಈಗ ಇವೆರಡರ ಮಧ್ಯ ರಿಲೇಷನ್ ಏನು?
You can write 100 gram of calcium carbonate produces ಎಷ್ಟು ಕಾರ್ಬನ್ ಡೈಆಕ್ಸೈಡ್ 22.4 ಲೀಟರ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಈಗೇನು ಕೇಳ್ಯಾರ ಅವರು 150 ಗ್ರಾಮ್ ಆಫ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಪ್ರೊಡ್ಯೂಸಸ್ ಹೌ ಮೆನಿ ಲೀಟರ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್? ಇಸ್ ಇಟ್ ನಾಟ್? ಸೊ ವಾಲ್ಯೂಮ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ ನಮಗೀಗ, ವಾಲ್ಯೂಮ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ ಈಗ. ಹೌ ಡು ಯು ಗೆಟ್ ಇಟ್? ಕ್ರಾಸ್ ಮಲ್ಟಿಪ್ಲೈ ಮಾಡ್ರಿ. 150 ಇಂಟು 22.4 ಡಿವೈಡೆಡ್ ಬೈ ಇಲ್ಲೆಷ್ಟಿದೆ 100. 0 ಹೋಯ್ತು 0 ಹೋಯ್ತು. 10 1s 1.5s 150 upon 100 is 1.5. 1.5 ಅಂದ್ರೆ ಏನ್ರಿ? ಎಕ್ಸಾಕ್ಟ್ಲಿ 1.5 ಆಫ್ ದಿಸ್. 1.5 ಆಫ್ ದಿಸ್ ಅಂದ್ರೆ 22.4 ಪ್ಲಸ್ 11.2 ಅಂದರೆ 33.6 ಬರಬಹುದು. ಸೊ ದಿಸ್ ಈಸ್ ಮೈ ವಾಲ್ಯೂಮ್ ಆಫ್ ಕಾರ್ಬನ್ ಡೈಆಕ್ಸೈಡ್. ದಿಸ್ ಇಸ್ ಇನ್ ಲೀಟರ್. So approximately this is your answer. Volume of carbon dioxide will be 33.6 liter. Understood, students? Right. What volume of? Matte volume. What volume of oxygen? ಬರದು ಬಿಡ್ರಿ. ಏನು ಕೇಳ್ಯಾರ? ವಾಲ್ಯೂಮ್ ಆಫ್ ಆಕ್ಸಿಜನ್ ಕೇಳಿದ್ದಾರೆ. ಈಸ್ ನೀಡೆಡ್ ಫಾರ್ ದ ಕಂಬಷನ್ ಆಫ್ 100 ಗ್ರಾಮ್ ಆಫ್ ಈಥೇನ್. 100 ಗ್ರಾಮ್ ಆಫ್ ಈಥೇನ್ ಅಂದರೆ ಮಾಸ್ ಆಫ್ ಈಥೇನ್. ಈಥೇನ್ ಈಸ್ ವಾಟ್? C2H6 ಅನ್ನ C2H6 ಮಾಸ್ ಎಷ್ಟು ಕೊಟ್ಟಿದಾರ? 100 ಗ್ರಾಮ್. 100 ಗ್ರಾಮ್ ಆಫ್ ಈಥೇನ್ ಅನ್ನ ಕಂಬಷನ್ ಮಾಡಲಿಕ್ಕೆ ಎಷ್ಟು ವಾಲ್ಯೂಮ್ ಆಕ್ಸಿಜನ್ ಬೇಕಂತ ಕೇಳಿದ್ದಾರೆ. ಅಂದರೆ ಪ್ರಾಬ್ಲಮ್ ಈಸ್ ಅಬೌಟ್ ವಾಟ್? ಪ್ರಾಬ್ಲಮ್ ಈಸ್ ಅಬೌಟ್ ಯಾವ ರಿಯಾಕ್ಷನು? ಕಂಬಷನ್. ನೀವು ಇಕ್ವೇಷನ್ ಬರೆಯೋಕ್ಕಿಂತ ಮುಂಚೆ ಆ ಪ್ರಾಬ್ಲಮ್ದಲ್ಲಿ ಯಾವ ರಿಯಾಕ್ಷನ್ ಆಗ್ತಾ ಇದೆ ಅಂತ ಗೊತ್ತಿರಬೇಕು. ಇಲ್ಲಿ ಏನಾಗ್ತಾ ಇದೆ? ಕಂಬಷನ್. ಏನು ಕಂಬಷನ್ ಆಗ್ತಾ ಇದೆ? ಈಥೇನ್ ಕಂಬಷನ್ ಆಗ್ತಾ ಇದೆ. ಈಗ ಈಥೇನ್ ಕಂಬಷನ್ ಆಗುವಂಥ ಒಂದು ರಿಯಾಕ್ಷನ್ ಬರೀಬೇಕು. ಐ ವಿಲ್ ರೈಟ್ ಇಟ್. ಸೊ ಈಥೇನ್ ಈಸ್ ವಾಟ್? C2H6. ಸಿಂಪಲ್. ಕಂಬಷನ್ ಅಂದರೆ ಟ್ರೀಟ್ ಇಟ್ ವಿತ್ ಆಕ್ಸಿಜನ್, ಬರ್ನ್ ಇಟ್ ವಿತ್ ಆಕ್ಸಿಜನ್. ಯಾವುದೇ ಹೈಡ್ರೋಕಾರ್ಬನ್ ನೀವು ಕಂಬಷನ್ ಮಾಡಿದರೆ ನಿಮಗೆ ಸಿಗೋದೇನು? ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್. ಇಷ್ಟು ಬರೆಯೋದು, ಆಮೇಲೆ ಬ್ಯಾಲೆನ್ಸ್ ಮಾಡೋದು. ಎಷ್ಟು ಕಾರ್ಬನ್ ಇದಾವೆ? 2. ಸೊ ಮೇಕ್ ಇಟ್ 2. ಎಷ್ಟು ಹೈಡ್ರೋಜನ್ ಇದಾವ? 6. ಇಲ್ಲಿ ಆಲ್ರೆಡಿ 2 ಇದಾವ. ಮೇಕ್ ಮಲ್ಟಿಪ್ಲೈ ಬೈ 3 ಮಾಡ್ರಿ, 6 ಬರ್ತದೆ. ಹಿಂಗೆ ಮಾಡೋದ್ರಿಂದ ಆಕ್ಸಿಜನ್ ಎಷ್ಟಾಗ್ತಾವೆ? ಇಲ್ಲಿ 3, ಈ ಒಂದು 4, 7 ಆಯಿತು. ಇಲ್ಲಿ 7 ಬರೆದ್ರಿ ಅಂದರೆ 7 2 14 ಆಗುತ್ತಲ್ಲ. ಸೊ 7/2 ಮಾಡ್ರಿ. 7/2 is 3.5. 3.5 into 2 7. ಇಲ್ಲಿ 7 ಆಕ್ಸಿಜನ್, ಇಲ್ಲಿ 7 ಆಕ್ಸಿಜನ್, ಬ್ಯಾಲೆನ್ಸ್ಡ್. ಪ್ರಾಬ್ಲಮ್ ಯಾವುದ್ರ ಬಗ್ಗೆ ಇದೆ? ವಾಲ್ಯೂಮ್ ಆಫ್ O2 ಮತ್ತು ಈಥೇನ್ ಮಧ್ಯೆ ಇದೆ. O2 ಮೇಲೆ ಮತ್ತು ಈಥೇನ್ ಮೇಲೆ ಇರೋದು ಪ್ರಾಬ್ಲಮ್. ಡೋಂಟ್ ಬಾದರ್ ಅಬೌಟ್ ದ್ಯಾಟ್. ಸೊ ನಾವು ಫಸ್ಟ್ ಮೋಲ್ ಕನ್ವರ್ಟ್ ಮಾಡ್ಕೋರಿ. ಇದು ಎಷ್ಟು ಮೋಲ್ ಇದೆ? ಇದು 1 ಮೋಲ್. ಇದು ಎಷ್ಟು ಮೋಲ್ ಇದೆ? 3.5 ಮೋಲ್ ಇದೆ. ಎಸ್ ಸರ್ನು? ಈಥೇನದು ಏನು ಕೊಟ್ಟಾರ ಅವರು? ಮಾಸ್ ಕೊಟ್ಟಾರಲ್ಲ, ಇದನ್ನು ಮಾಸ್ ಕನ್ವರ್ಟ್ ಮಾಡ್ಕೋರಿ. ಮಾಸ್ಗೆ ಹೆಂಗೆ ಕನ್ವರ್ಟ್ ಮಾಡೋದು? 1 ಮೋಲ್ ಅಂದರೆ 1 ಟೈಮ್ ಮಾಲಿಕ್ಯುಲರ್ ಮಾಸ್. ಕಾರ್ಬನ್ ಅಟಾಮಿಕ್ ಮಾಸ್ ಎಷ್ಟು? 12. 12 2 24. ಹೈಡ್ರೋಜನ್ 1 into 6 ಎಷ್ಟಾಯಿತು? 30 ಗ್ರಾಮ್ ಆಯಿತು. ಇದೇ ರೀತಿ O2 ಏನು ಕೊಟ್ಟಾರ ಅವರು? ವಾಲ್ಯೂಮ್ ಕೇಳಿದಾರಲ್ಲ, ಮೊದಲು ಇದನ್ನು ವಾಲ್ಯೂಮ್ ಕನ್ವರ್ಟ್ ಮಾಡ್ಕೋರಿ. 3.5 ಮೋಲ್. 1 ಮೋಲ್ ಅಂದರೆ ಎಷ್ಟು ವಾಲ್ಯೂಮು? 22.4. 3.5 ಅಂದರೆ 3.5 into 22.4. ಸೊ ದೀಸ್ ಮೆನಿ ಲೀಟರ್. ಇಷ್ಟು ಲೀಟರ್ ಆಯಿತು. ಅಂದರೆ ಇಷ್ಟು ಗ್ರಾಮ್ ಈಥೇನ್ಗೆ ಇಷ್ಟು ಲೀಟರ್ ಆಕ್ಸಿಜನ್ ಬೇಕು. ಸೊ ನಿಮ್ಮದು ಸೆಂಟೆನ್ಸ್ ಏನೀಗ? ಯುವರ್ ಸೆಂಟೆನ್ಸ್ ಇಸ್ 30 ಗ್ರಾಮ್ ಆಫ್ ಈಥೇನ್ ರಿಕ್ವೈರ್ಸ್ ಎಷ್ಟು ಲೀಟ್ರು? 3.5 into 22.4 ಲೀಟರ್ ಆಫ್ ಆಕ್ಸಿಜನ್. ಈಗ ಪ್ರಾಬ್ಲಮ್ ಏನು ಕೇಳಿದ್ದಾರೆ? ಎಷ್ಟು ವಾಲ್ಯೂಮ್ ಆಫ್ ಆಕ್ಸಿಜನ್ ಬೇಕು ನನಗೆ? ಎಷ್ಟು ವಾಲ್ಯೂಮ್ ಆಫ್ ಆಕ್ಸಿಜನ್ ಬೇಕು ನನಗೆ ಫಾರ್ 100 ಗ್ರಾಮ್? 100 ಗ್ರಾಮ್ ಆಫ್ ಈಥೇನ್ಗೆ ಎಷ್ಟು ವಾಲ್ಯೂಮ್ ಆಫ್ ಆಕ್ಸಿಜನ್ ಬೇಕಂತ ಕೇಳಿದ್ದಾರೆ. ಸೊ ವಾಟ್ ಈಸ್ ಯುವರ್ ಆನ್ಸರ್? 100 into 3.5 into 22.4 divided by 30. ಏನು ಮಾಡ್ರಿ?
0 ಹೋಯ್ತಾ 0 ಹೋಯ್ತಾ, ಇಲ್ಲೇ 3 1s ಇಲ್ಲೇ 3.33 ಆಗ್ತದೆ. ಸೊ ನಿಮ್ಮ ಆನ್ಸರ್ ಏನೀಗ 3.33 ಇಂಟು 3.5 ಇಂಟು 22.4 ಎಷ್ಟು ಬರುತ್ತೆ ನೋಡ್ರಿ. ದಟ್ ಈಸ್ that much of liter is your answer. Liter of oxygen. That is your answer. Understood, students? ಈಗ next. What volume? ಮತ್ತೆ volume. What volume of oxygen? ಏನು ಕೇಳಿದ್ದಾರೆ? Volume of oxygen. What volume of oxygen at STP, standard temperature and pressure, is required to affect ಕಂಪ್ಲೀಟ್ ಕಂಬಷನ್ ಆಫ್ 200 cm³ ಆಫ್ ಅಸಿಟಿಲೀನ್? ಏನು ಮಾಡತ್ತಾರ? ಕಂಬಷನ್ ಮಾಡ್ತಾ ಇದ್ದಾರ. ಅಂದರೆ ನೀವು ಇಕ್ವೇಶನ್ ಎದಕ್ಕೆ ಬರಿಬೇಕೀಗ? ಕಂಬಷನ್ಗೆ ಬರಿಬೇಕು. ಏನು ಕಂಬಷನ್ ಮಾಡ್ತಾ ಇದ್ದಾರ? ಅಸಿಟಿಲೀನ್. ಅಸಿಟಿಲೀನ್ ಅಂದರೆ ಏನ್ರಿ? ಈಥೈನ್. C2H2 ಅನ್ನ ನೀವೇನು ಮಾಡಬೇಕೀಗ? ಕಂಬಷನ್ ಮಾಡಬೇಕು. ಪ್ರೀವಿಯಸ್ ಪ್ರಾಬ್ಲಮ್ ಏನಿತ್ತು? ಕಂಬಷನ್ ಆಫ್ ಈಥೇನ್ ಇತ್ತು. ಸೊ ಈಥೇನ್ ಪ್ಲಸ್ O2 ಬರೆದ್ರಿ. ಈಗ ಅಸಿಟಿಲೀನ್. ಅಸಿಟಿಲೀನ್ ಅಂದರೆ ಈಥೈನ್. ಈಥೈನ್ ಪ್ಲಸ್ O2 ಅಂತ ಬರಿಬೇಕು. ಕ್ಲಿಯರ್? ಹಾಂ. ವಾಟ್ ವಾಲ್ಯೂಮ್ ಆಫ್ ಆಕ್ಸಿಜನ್ ಆಟ್ STP ಇಸ್ ರಿಕ್ವೈರ್ಡ್ ಟು ಅಫೆಕ್ಟ್ ಕಂಪ್ಲೀಟ್ ಕಂಬಷನ್ ಆಫ್ 200 cm³ ಆಫ್ ಅಸಿಟಿಲೀನ್? ಸೊ ವಾಲ್ಯೂಮ್ ಆಫ್ ಅಸಿಟಿಲೀನ್ ಎಷ್ಟು ಕೊಟ್ಟಾರ? 200 cm³. 200 cm³ ಅಂದ್ರೆ 0.2 ಲೀಟರ್ ಆಯಿತು ಬಿಡ್ರಿ. ಆ್ಯಂಡ್ ವಾಟ್ ವುಡ್ ಬಿ ದ ವಾಲ್ಯೂಮ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಫಾರ್ಮ್ಡ್? ವಾಟ್ ವುಡ್ ಬಿ ದ ವಾಲ್ಯೂಮ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಫಾರ್ಮ್ಡ್? ಅದನ್ನೂ ಕೇಳ್ಯಾರ. ಒಂದು ಕ್ವಾಂಟಿಟಿ ಕೊಟ್ಟಾರ, 2 ಕ್ವಾಂಟಿಟಿ ಕೇಳ್ಯಾರ. ಸಾರಿ 2 ಕ್ವಾಂಟಿಟಿ, ಸಾರಿ 1 ಕ್ವಾಂಟಿಟಿ ಕೊಟ್ಟಿದ್ದಾರೆ, 2 ಕ್ವಾಂಟಿಟಿ ಕೇಳಿದ್ದಾರೆ. ರೈಟ್? ಸೊ ನಾವ್ ಯು ಹ್ಯಾವ್ ಟು ರೈಟ್ ವಾಟ್? ಕಂಬಷನ್ ಆಫ್ ವಾಟ್? ಈಥೈನ್. ಫಸ್ಟ್ ಇಕ್ವೇಶನ್ ಬರೀಬೇಕು. ಮೊದಲನೇ ಕೆಲಸ ಏನಂದರೆ, ಸ್ಟಾಯ್ಕಿಯೋಮೆಟ್ರಿಕ್ ಪ್ರಾಬ್ಲಮ್ ಇದ್ದರೆ ಫಸ್ಟು ಯಾವ ರಿಯಾಕ್ಷನ್ ಆಗ್ತಾ ಇದೆ ಅಂತ ನೋಡಬೇಕು. ಆ ರಿಯಾಕ್ಷನ್ಗೆ ಒಂದು ಕೆಮಿಕಲ್ ಇಕ್ವೇಶನ್ ಬರೀಬೇಕು. ಇಲ್ಲಿ ಆಗ್ತಾ ಇರೋದು ಕಂಬಷನ್ ಆಫ್ ಈಥೈನ್. ಸೊ ನಾ ಏನು ಮಾಡ್ತೀನಿ ಈಗ? ಕಂಬಷನ್ ಆಫ್ ಈಥೈನ್ಗೆ ಒಂದು ಇಕ್ವೇಶನ್ ಬರೀತೀನಿ. ಈಥೈನ್ ಈಸ್ ವಾಟ್? C2H2. ಇದನ್ನ O2 ಆ್ಯಡ್ ಮಾಡಿದರೆ ಹೇಳಿದೆ ನಿಮಗೆ, ಯಾವುದೇ ಹೈಡ್ರೋಕಾರ್ಬನ್ ನಿಮಗೆ CO2 ಮತ್ತು ವಾಟರ್ ಕೊಡುತ್ತೆ. ಈಗೇನು ಮಾಡೋದು? ಬ್ಯಾಲೆನ್ಸ್. 2 ಕಾರ್ಬನ್ ಇದಾವ, ಐ ಮೇಕ್ ಇಟ್ 2. ಇಲ್ಲಿ 2 ಹೈಡ್ರೋಜನ್ ಇದಾವ, ಇಲ್ಲೂ 2 ಇದಾವ. ಆಕ್ಸಿಜನ್ ಎಷ್ಟಾಯಿತು? 2 × 2 4 + 1 5 ಆಯ್ತಲ್ಲ. ಇಲ್ಲಿ ನೀವು 5 ಬರೆದ್ರಿ ಅಂದ್ರೆ 5 × 2 10 ಆಗುತ್ತೆ. ಡಿವೈಡೆಡ್ ಬೈ 2 ಮಾಡಿರಿ. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ರೈಟ್. ಸೊ ನಾವು ಪ್ರಾಬ್ಲಮ್ ಯಾವುದ್ರ ಮೇಲಿದೆ? O2 ಮೇಲಿದೆ, ಈಥೈನ್ ಮೇಲಿದೆ, CO2 ಮೇಲಿದೆ. ಎಲ್ಲ ವಾಲ್ಯೂಮ್ ರಿಲೇಷನ್ಶಿಪ್ ಇದು. ಫಸ್ಟ್ ಏನು ಮಾಡಿರಿ? O2 C2H2 CO2. O2 C2H2 CO2 ಮೇಲಿದೆ. ಇದೆಷ್ಟಿದೆ? 1 ಮೋಲ್. ಇದು ಎಷ್ಟಿದೆ? 5.5/2 ಅಂದ್ರೆ 2.5 ಮೋಲ್. ಇದು ಎಷ್ಟಿದೆ? 2 ಮೋಲ್ ಇದೆ. ಎಲ್ಲಾನು ವಾಲ್ಯೂಮ್ ಕೊಟ್ಟಾರ, ಇಲ್ಲ ವಾಲ್ಯೂಮ್ ಕೇಳಿದಾರ. ರೈಟ್? ಸೊ ಅದಕ್ಕೆ ವಾಲ್ಯೂಮ್ ಆಗಿ ಕನ್ವರ್ಟ್ ಮಾಡ್ಕೋರಿ. 1 ಮೋಲ್ ಆಫ್ ಈಥೈನ್ ಅಂದರೆ 22.4 ಲೀಟರ್. 2.5 ಮೋಲ್ ಅಂದರೆ 2.5 × 22.4 ಲೀಟರ್. ಹೌದಾ? ಆಲ್ 3 ಕ್ವಾಂಟಿಟೀಸ್. ಇದು 2 ಮೋಲ್ ಅಂದ್ರೆ 2 × 22.4 ಲೀಟರ್. ಹೌದಾ? ಈಗ ಯಾವುದ್ರ ವಾಲ್ಯೂಮ್ ಕೊಟ್ಟಾರ ನಿಮಗೆ ವಾಲ್ಯೂಮ್ ಆಫ್ ಈಥೈನ್ ಕೊಟ್ಟಿದ್ದಾರೆ. ವಾಲ್ಯೂಮ್ ಆಫ್ ಈಥೈನ್ ಎಷ್ಟು ಕೊಟ್ಟಿದ್ದಾರೆ? 0.2 ಲೀಟರ್ ಕೊಟ್ಟಿದ್ದಾರೆ. ಇದನ್ನ 0.2 ಲೀಟರ್ ಕೊಟ್ಟು ಇದು ಎಷ್ಟು ಇದು ಎಷ್ಟು ಅಂತ ಕೇಳಿದ್ದಾರೆ. ಪ್ರಾಬ್ಲಮ್ ಅರ್ಥ ಆಯ್ತಾ? ರೈಟ್. ಈಗ ಏನು ಮಾಡ್ಬೇಕು ನಾವು? ಇವೆರಡನ್ನೂ ಕಂಪೇರ್ ಮಾಡ್ಕೋರಿ. ಇವೆರಡನ್ನೂ ಕಂಪೇರ್ ಮಾಡಿಕೊಂಡು ಇದು ತೆಗಿರಿ. ಆಮೇಲೆ ಇವೆರಡನ್ನೂ ಕಂಪೇರ್ ಮಾಡಿಕೊಂಡು ಇದು ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಫಸ್ಟ್ ಏನು ಮಾಡೋಣ? ಈಗ ಇದು ಕ್ಯಾಲ್ಕುಲೇಟ್ ಮಾಡೋಣ. ಏನದು? ವಾಲ್ಯೂಮ್ ಆಫ್ O2. ವಾಲ್ಯೂಮ್ ಆಫ್ O2ಗೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಏನಾಗುತ್ತೆ? ಇದಾಗತ್ತಲ್ವಾ? ಸೊ ದಟ್ ಈಸ್ 0.2 × 2.5 × 22.4 ಡಿವೈಡೆಡ್ ಬೈ 22.4. 22.4 ಹೋದರೆ 2.5 × 0.2. 0.1 ಅಂದರೆ 0.25, 0.25 ಅಂದರೆ 0.5. 0.5 ಲೀಟರ್ ಆಫ್ ವಾಲ್ಯೂಮ್ ಆಫ್ ಆಕ್ಸಿಜನ್ ಬೇಕು ನಿಮಗೆ. ಇದು ಪ್ರಾಬ್ಲಮ್ ನಂಬರ್ 1. ಪ್ರಾಬ್ಲಮ್ ನಂಬರ್ 2 ಏನು ಕೇಳಿದ್ದಾರೆ? ಇದನ್ನು ಕೇಳ್ಯಾರಲ್ಲ, ಇದನ್ನು ಕೇಳಿದರೆ ಇಲ್ಲಿಂದ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿರಿ. ಸೊ ಅವಾಗ ಸಿಗೋದೇನು? ವಾಲ್ಯೂಮ್ ಆಫ್ CO2.
ವಾಲ್ಯೂಮ್ ಆಫ್ CO2ಗೆ ನಿಮಗೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಿರಿ, ಏನೇನು ಬರೀತೀರಿ? 0.2 ಇಂಟು 2 ಇಂಟು 22.4 ಲೀಟರ್ ಡಿವೈಡೆಡ್ ಬೈ ಏನು 22.4 ಹೋಯ್ತು 0.2 ಇಂಟು 2 0.4 ಲೀಟರ್, ಸಾರಿ 0.4 ಲೀಟರ್ 0.4 ಲೀಟರ್ ಏನಿದು ವಾಲ್ಯೂಮ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಇದು ನಿಮ್ಮ ಆನ್ಸರ್. Yes or no? These are your two answers. Clear, students? I guess it's clear. Thank you. Great. Next. 10 ml of liquid carbon disulfide. 10 ml ಅಂದ್ರೆ ಏನಿದು? ವಾಲ್ಯೂಮ್ ಕೊಟ್ಟಿದ್ದಾರೆ. ವಾಲ್ಯೂಮ್ ಆಫ್ ವಾಟ್? ವಾಲ್ಯೂಮ್ ಆಫ್ ಕಾರ್ಬನ್ ಡೈಸಲ್ಫೈಡ್ ಎಷ್ಟು? 10 ml ಕೊಟ್ಟಿದ್ದಾರೆ. ಓಕೆ, ಆಫ್ ಸ್ಪೆಸಿಫಿಕ್ ಗ್ರಾವಿಟಿ ಈಸ್ ಬರ್ನ್ಟ್ ಇನ್ ಆಕ್ಸಿಜನ್. ಇದನ್ನು ಆಕ್ಸಿಜನ್ ಅಲ್ಲಿ ಬರ್ನ್ ಮಾಡಿದ್ದಾರೆ. ಫೈಂಡ್ ದ ವಾಲ್ಯೂಮ್ ಆಫ್ ರಿಸಲ್ಟಿಂಗ್ ಗ್ಯಾಸಸ್ ಮೆಜರ್ಡ್. ಇದನ್ನ ಬರ್ನ್ ಮಾಡಿದ್ದಾರೆ ಅಂದ್ರೆ ಮೊದಲು ಇದನ್ನು ಬರ್ನ್ ಮಾಡುವಂತ ಒಂದು ಇಕ್ವೇಶನ್ ಬರೀರಿ. ಯಾವುದು? ಕಾರ್ಬನ್ ಡೈಸಲ್ಫೈಡ್ ಅನ್ನ ನೀವು ಬರ್ನ್ ಮಾಡಿದ್ರೆ ಅಂದ್ರೆ ಕಂಬಷನ್ ಮಾಡಿದ್ರೆ ಆಕ್ಸೈಡ್ ಆಫ್ ಕಾರ್ಬನ್ ಬರುತ್ತೆ, ಅದೇ ರೀತಿ ಆಕ್ಸೈಡ್ ಆಫ್ ಸಲ್ಫರು ಬರುತ್ತೆ. ಬ್ಯಾಲೆನ್ಸ್ ಮಾಡ್ತೀರಿ, ಒಂದು ಕಾರ್ಬನ್ ಎರಡು ಸಲ್ಫರ್, ಇಲ್ಲಿ 2 ಸಲ್ಫರ್, ಆಕ್ಸಿಜನ್ 2, ಇಲ್ಲಿ 4, ಟೋಟಲ್ 6 ಆಯಿತು. ಇಲ್ಲೂ 6 ಅಂದರೆ ಇಲ್ಲಿ 3 ಬರೀರಿ. ಇದು ನಿಮ್ದು ಬ್ಯಾಲೆನ್ಸ್ಡ್ ಇಕ್ವೇಶನ್ ಆಯಿತು. ಕ್ವಶನ್ ಏನು ಕೇಳಿದಾರೆ? ಫೈಂಡ್ ದ ವಾಲ್ಯೂಮ್ ಆಫ್ ದ ರಿಸಲ್ಟಿಂಗ್ ಗ್ಯಾಸ್ ಅಂದರೆ ಯಾವ್ಯಾವ ಗ್ಯಾಸಸ್ ಬಂದಾವಲ್ಲಿ? ವಾಲ್ಯೂಮ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಕೇಳಿದಾರ, ವಾಲ್ಯೂಮ್ ಆಫ್ ಸಲ್ಫರ್ ಡೈಆಕ್ಸೈಡ್ ಕೇಳಿದಾರ. ಏನು ಕೊಟ್ಟಿದ್ದಾರೆ? ವಾಲ್ಯೂಮ್ ಆಫ್ ಕಾರ್ಬನ್ ಡೈಸಲ್ಫೈಡ್ ಕೊಟ್ಟಿದ್ದಾರೆ. ಕಾರ್ಬನ್ ಡೈಸಲ್ಫೈಡ್ ವಾಲ್ಯೂಮ್ ಕೊಟ್ಟಿದ್ದಾರೆ, CO2 ಮತ್ತು SO2 ವಾಲ್ಯೂಮ್ ಕೇಳಿದ್ದಾರೆ. ಇದರದ್ದು ಏನು ಕೊಟ್ಟಿದ್ದಾರೆ? ವಾಲ್ಯೂಮ್. ಇದರದ್ದು ಏನು ಕೇಳಿದ್ದಾರೆ? ವಾಲ್ಯೂಮ್. ಎಲ್ಲ ವಾಲ್ಯೂಮ್ ರಿಲೇಶನ್ಶಿಪ್ ಇದು. ಸೊ ದೇರ್ ಫೋರ್ ಫಸ್ಟ್ ಏನು ಮಾಡ್ರಿ, ಇದು ಎಷ್ಟಿದೆ? 1 ಮೋಲ್. ಇದು ಎಷ್ಟಿದೆ? 1 ಮೋಲ್. ಇದು ಎಷ್ಟಿದೆ? 2 ಮೋಲ್. 1 ಮೋಲ್ ಇನ್ ಟರ್ಮ್ಸ್ ಆಫ್ ವಾಲ್ಯೂಮ್. 1 ಮೋಲ್ ಅಂದರೆ ಎಷ್ಟು? 22.4 ಲೀಟರ್. ಇದು 22.4 ಲೀಟರ್. ಇದು 2 ಇಂಟು 22.4 ಲೀಟರ್. ಈಗ ಏನು ಮಾಡಬೇಕು? ವಾಲ್ಯೂಮ್ ಆಫ್ ಕಾರ್ಬನ್ ಡೈಸಲ್ಫೈಡ್ ನಿಮಗೆ ಕೊಟ್ಟಿರೋದು ಎಷ್ಟು? ಅವರು ವಾಲ್ಯೂಮ್ ಆಫ್ ಕಾರ್ಬನ್ ಡೈಸಲ್ಫೈಡ್ ನಿಮಗೆ ಕೊಟ್ಟಿರೋದು ಎಷ್ಟು? 10 ml. 10 ml ಅಂದರೆ ಎಷ್ಟು ಲೀಟರು? 10 ml by 1000 ಲೀಟರ್, ವಿಚ್ ಇಸ್ ನಥಿಂಗ್ ಬಟ್ ವಾಟ್? 10 ಇಂಟು 10⁻³ ಅಂದರೆ 10⁻² ಲೀಟರ್ ಕೊಟ್ಟಿದ್ದಾರೆ. ಇದು ಎಷ್ಟು? ಇದು ಎಷ್ಟು ಅಂತ ಕೇಳಿದ್ದಾರೆ. ಇಸ್ ದಟ್ ಕ್ಲಿಯರ್? ಸೊ ಏನು ಮಾಡ್ಬೇಕು ಈಗ? ಫಸ್ಟ್ ಇಫ್ ಯು ವಾಂಟ್ ಟು ಫೈಂಡ್ ದಿಸ್ ಏನು ವಾಲ್ಯೂಮ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಬೇಕಾತಂದ್ರೆ you cross multiplication ಮಾಡ್ರಿ. So what is your volume of carbon dioxide? Your volume of carbon dioxide would be 10⁻² into 22.4 by 22.4. Is it not? So 22.4 ಹೋದ್ರೆ ನಿಮ್ಮ ವಾಲ್ಯೂಮ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಎಷ್ಟು? 10⁻² ಲೀಟರ್. 10⁻² ಲೀಟರ್. ಇಸ್ ದಟ್ ಕ್ಲಿಯರ್? ಅದೇ ರೀತಿ ಇದು ಕೇಳಿದಾರ, ಇದು ಕೇಳಿದಾಗ ಏನು ಮಾಡಬೇಕು? ಇವೆರಡನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಬೇಕಾದ್ರೆ ಇವೆರಡು ಮಾಡಿ ನಡೀತದೆ. ಆಲ್ರೆಡಿ ಒಂದು ವ್ಯಾಲ್ಯೂ ಬಂದಿದೆ ನಿಮಗೆ. ಸೊ ವಾಟ್ ವುಡ್ ಬಿ ದಿಸ್? ವಾಲ್ಯೂಮ್ ಆಫ್ ಏನಿದು? SO2. ವಾಲ್ಯೂಮ್ ಆಫ್ SO2 ವುಡ್ ಬಿ ವಾಟ್? 10⁻² ಇಂಟು 2 ಇಂಟು 22.4 ಡಿವೈಡೆಡ್ ಬೈ 22.4. ಕ್ಯಾನ್ಸಲ್ ಆಯಿತು. ಸೊ ಏನು ಉಳಿತೀಗ? 2 ಇಂಟು 10⁻² ಲೀಟರ್ ಅಂದರೆ 0.02 ಲೀಟರ್. ಸೊ ದಿಸ್ ಇಸ್ ಯುವರ್ ವಾಲ್ಯೂಮ್ ಆಫ್ ಸಲ್ಫರ್ ಡೈಆಕ್ಸೈಡ್. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ದೀಸ್ ಆರ್ ಯುವರ್ ಆನ್ಸರ್. ಗಾಟ್ ಇಟ್? ಎಸ್. ವಾಲ್ಯೂಮ್ ರಿಲೇಶನ್ಶಿಪ್. ಗಾಟ್ ಇಟ್? ನೆಕ್ಸ್ಟ್ ಪ್ರಾಬ್ಲಮ್ ನೋಡ್ರಿ ಸ್ಟೂಡೆಂಟ್ಸ್. ಎ ಗ್ಯಾಸ್ ಮಿಕ್ಸ್ಚರ್ ಆಫ್ 3 ಲೀಟರ್ ಆಫ್ ಪ್ರೊಪೇನ್ ಆ್ಯಂಡ್ ಬ್ಯೂಟೇನ್. ಒಂದು ಗ್ಯಾಸದ್ದು ಏನಿದೆ? ಮಿಕ್ಸ್ಚರ್ ಇದೆ. ಅದು 3 ಲೀಟರ್ ಆಫ್ ಪ್ರೊಪೇನ್ ಆ್ಯಂಡ್ ಬ್ಯೂಟೇನ್. ಇದು ಮಿಕ್ಸ್ಚರ್ ಇದೆ. ಎಷ್ಟಿದೆ ಇದು? 3 ಲೀಟರ್. 3 ಲೀಟರಲ್ಲಿ ಏನೇನಿದೆ? ಪ್ರೊಪೇನ್ ಇದೆ ಮತ್ತೆ ಬ್ಯೂಟೇನ್ ಇದೆ. ಆನ್ ಕಂಪ್ಲೀಟ್ ಕಂಬಷನ್ ಇದನ್ನೇನು ಮಾಡ್ತಾರೆ? ಕಂಬಷನ್ ಮಾಡ್ತಾರೆ. ಅಂದರೆ
ವಿತ್ ಏರ್ ಅದನ್ನು ಬರ್ನ್ ಮಾಡ್ತೀವಿ. ಆವಾಗ ಏನು ಪ್ರೊಡ್ಯೂಸ್ ಮಾಡುತ್ತೆ ಅದು? 10 ಲೀಟರ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಎಷ್ಟು? 10 ಲೀಟರ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಮಾಡುತ್ತೆ. ಅಂದರೆ ಫೈಂಡ್ ಔಟ್ ದ ಕಾಂಪೋಸಿಷನ್ ಆಫ್ ದ ಗ್ಯಾಸ್ ಮಿಕ್ಸ್ಚರ್. ಅಂದರೆ ಈ ಗ್ಯಾಸ್ ಮಿಕ್ಸ್ಚರಲ್ಲಿ ಎಷ್ಟು ಪ್ರೊಪೇನ್ ಇದೆ, ಎಷ್ಟು ಬ್ಯೂಟೇನ್ ಇದೆ ಅಂತ ತೆಗಿರಿ. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ಒಂದು ಗ್ಯಾಸ್ ಮಿಕ್ಸ್ಚರ್ ಇದೆ, 3 ಲೀಟರ್ ಆಫ್ ಪ್ರೊಪೇನ್ ಆ್ಯಂಡ್ 3 ಲೀಟರಲ್ಲಿ ಪ್ರೊಪೇನು ಇದೆ, ಬ್ಯೂಟೇನು ಇದೆ. ಇದು 3 ಲೀಟರ್, ಇದು 3 ಲೀಟರ್ ಅಲ್ಲ, 3 ಲೀಟರ್ನಲ್ಲೇ ಪ್ರೊಪೇನು ಮತ್ತು ಬ್ಯೂಟೇನ್ ಎರಡೂ ಇದೆ. ಅದನ್ನು ಕಂಬಷನ್ ಮಾಡಿದರೆ 10 ಲೀಟರ್ ಕಾರ್ಬನ್ ಡೈಆಕ್ಸೈಡ್ ಸಿಕ್ಕರೆ ಇದರಲ್ಲಿ ಎಷ್ಟು ಪ್ರೊಪೇನು ಎಷ್ಟು ಬ್ಯೂಟೇನ್ ಇರುತ್ತೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಕಂಬಷನ್ ಆಗ್ತಾ ಇರುವಾಗ ಪ್ರೊಪೇನು ಕಂಬಷನ್ ಆಗುತ್ತೆ, ಬ್ಯೂಟೇನು ಕಂಬಷನ್ ಆಗುತ್ತೆ. ಫಸ್ಟು ಪ್ರೊಪೇನನ್ನು ಕಂಬಷನ್ ಮಾಡೋಣ ನಾವು. ಪ್ರೊಪೇನ್ ಈಸ್ ವಾಟ್? C3H8. ಬ್ಯೂಟೇನ್ ಈಸ್ ವಾಟ್? C4H10. ಹೌದಲ್ಲ? ಸೊ ಮೊದಲು ಪ್ರೊಪೇನ್ ಕಂಬಷನ್ ಆದರೆ ಏನಾಗುತ್ತೆ? C3H8 ಕಂಬಷನ್ ಆದರೆ ಏನು ಬರುತ್ತೆ? ಸ್ಟ್ರೇಟ್ ಅವೇ ನಮಗೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ ಬರುತ್ತೆ. ಅದೇ ರೀತಿ C4H10 ಕಂಬಷನ್ ಆದರೆ ಏನು ಬರುತ್ತೆ? ಮತ್ತೆ ನಮಗೆ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್ ಸಿಗುತ್ತೆ. ಬ್ಯಾಲೆನ್ಸ್ ಮಾಡಿರಿ. 3 ಕಾರ್ಬನ್ 3 ಕಾರ್ಬನ್, 8 ಹೈಡ್ರೋಜನ್ 8 ಹೈಡ್ರೋಜನ್, 3 2 6 6 1 4 10 ಆಕ್ಸಿಜನ್. ಇಲ್ಲಿ 10 ಬರೆದ್ರಿ ಅಂದರೆ 20 ಆಗುತ್ತೆ. 10/2 ಮಾಡಿರಿ, 10 ಆಗುತ್ತೆ. 4 ಕಾರ್ಬನ್ 4 ಕಾರ್ಬನ್, 10 ಹೈಡ್ರೋಜನ್. ಇಲ್ಲಿ 5 ಮಾಡಿರಿ, 5 2 10 ಆಗುತ್ತೆ. 4 2 8 8 1 5 13 13 ಆಕ್ಸಿಜನ್. ಇಲ್ಲಿ 13 ಬರೆದ್ರೆ 22 26 ಆಗುತ್ತೆ. 13/2 ಮಾಡಿರಿ, 13 ಆಗುತ್ತೆ. ಕ್ಲಿಯರ್? ಈಗ ಇಲ್ಲೇ ನೋಡ್ರಿ, ಇದು 1 ಮೋಲ್, ಇದು 1 ಮೋಲ್ ಕಾರ್ಬನ್ ಡೈಆಕ್ಸೈಡ್. ಇಲ್ಲಿ 3 ಮೋಲ್ 4 ಮೋಲ್. ಇಲ್ಲಿ 1 ಲೀಟ್ರ್ ಏನಾರ ಇದನ್ನು ತೊಗೊಂಡ್ರೆ ಇದು ನಮಗೆ 3 ಲೀಟರ್ ಕೊಡುತ್ತೆ. ಇದು 1 ಲೀಟರ್ ತೊಗೊಂಡ್ರೆ ಇದು ನಮಗೆ 4 ಲೀಟರ್ ಕೊಡುತ್ತೆ. ಎಸ್ ಅವ್ರನು ಗೊತ್ತಾಯ್ತಲ್ಲ? ಈಗ ಇವು ಎರಡೂ ಸೇರಿ ಎಷ್ಟಾಗಬೇಕು ನಮಗೆ? 10 ಲೀಟರ್ ಆಗಬೇಕು. ಬಟ್ ಇವೆರಡೂ ಸೇರಿ ಎಷ್ಟಾಗುತ್ತೆ ನಮಗೆ? 7 ಲೀಟರ್ ಆಗುತ್ತೆ. ಅದಕ್ಕೆ ಏನು ಮಾಡಬೇಕು? ಸ್ವಲ್ಪ ಪರ್ಮ್ಯುಟೇಷನ್ ಅಥವಾ ಪಾಸಿಬಿಲಿಟೀಸ್ ನೋಡ್ಕೊಳ್ರಿ. ಏನಾಗುತ್ತೆ? ಮಲ್ಟಿಪ್ಲೈ ಬೈ ಇಲ್ಲಿ 2 ಮಾಡೋಣ. ಇದನ್ನು ಮಲ್ಟಿಪ್ಲೈ ಬೈ 2 ಮಾಡಿಬಿಟ್ರೆ ಏನಾಗುತ್ತೆ ನೋಡ್ರಿ? 2 ಇಂಟು ದಿಸ್ ಇದೆಷ್ಟಾಯ್ತು ಅವಾಗ? ಇದು 2 ಲೀಟರ್ ಆಯ್ತಲ್ಲ. ಆವಾಗ 3 ಲೀಟರ್ ಇಂಟು 2 ಎಷ್ಟಾಯಿತು? 6 ಲೀಟರ್ ಆಯ್ತಲ್ಲ. ಎಸ್ ಅವ್ರು? ಸೊ ಇದು 2 ಲೀಟ್ರನ್ನು ತೊಗೊಂಡ್ರೆ ಇದು 6 ಲೀಟರ್ ಕೊಡುತ್ತೆ. ಆವಾಗ ಈ 2 ಲೀಟ್ರನ್ನು 1 ಲೀಟರ್ ಜೊತೆ ಸೇರ್ರಿ, ಎಷ್ಟಾಯಿತು? 3 ಲೀಟರ್ ಆಯ್ತಲ್ಲ. ಅದೇ ರೀತಿ 6 ಲೀಟ್ರನ್ನು 4 ಲೀಟರ್ ಜೊತೆ ಸೇರಿಸಿದ್ರಿ, 10 ಲೀಟರ್ ಆಯ್ತಲ್ಲ. ಎಸ್ ಅವ್ರನು? ಸೊ ದಿಸ್ ಈಸ್ ಹೌ 2 ಮತ್ತು 1 ಸೇರಿಸ್ರಿ. ವಾಟ್ ಐ ವಿಲ್ ಗೆಟ್? 2 ಪ್ಲಸ್ 1 ಲೀಟರ್ ಆಫ್ ವಾಟ್? 2 ಈಸ್ ವಾಟ್? Propane. And 1 is what? Butane. 2 plus 1 liter of propane and butane. Idu 2 liter, idu 1 liter. It gives 6 liter of carbon dioxide and 4 liter of carbon dioxide respectively. Okay na? ಇದು 6 ಪ್ಲಸ್ 4 ಎಷ್ಟಾಯಿತು? 10 ಲೀಟರ್ ಆಯಿತಾ? 2 ಪ್ಲಸ್ 1 ಎಷ್ಟಾಯಿತು? 3 ಲೀಟರ್ ಆಯಿತು. ಈಗ ಕಾಂಪೋಸಿಷನ್ ಹೆಂಗೆ ತೆಗೆಯೋದು? ಪರ್ಸಂಟೇಜ್ ಆಫ್ ಪ್ರೊಪೇನ್ ತೆಗೆಯೋಣ. ಪ್ರೊಪೇನ್ ಎಷ್ಟಿದೆ? 2 ಲೀಟರ್. ಔಟ್ ಆಫ್ ಎಷ್ಟು? ಟೋಟಲ್ ಎಷ್ಟಿತ್ತು? 3 ಲೀಟರ್ ಇಂಟು 100 ಮಾಡಿರಿ. ಇಸ್ ಇಟ್ ನಾಟ್? ಅದೇ ರೀತಿ ಪರ್ಸಂಟೇಜ್ ಆಫ್ ಬ್ಯೂಟೇನ್ ಮಾಡಿರಿ. ಬ್ಯೂಟೇನ್ ಎಷ್ಟಿದೆ? 1 ಲೀಟರ್ ಇದೆ. 1 ಲೀಟರ್ ಆಫ್ ಬ್ಯೂಟೇನ್ ಔಟ್ ಆಫ್ 3 ಲೀಟರ್ ಇಂಟು 100 ಮಾಡ್ರಿ. ಸೊ ದಟ್ ವಿಲ್ ಗಿವ್ ದ ಪರ್ಸೆಂಟೇಜ್. ಇಸ್ ದಟ್ ಕ್ಲಿಯರ್? ರೈಟ್. ನೆಕ್ಸ್ಟ್, ಅ ಸೊಲ್ಯೂಷನ್ ಇಸ್ ಪ್ರಿಪೇರ್ಡ್ ಬೈ ಆಡಿಂಗ್. ಒಂದು ಸೊಲ್ಯೂಷನ್ ಇದೆ, 2 ಗ್ರಾಮ್ ಆಫ್ ದ ಸಬ್ಸ್ಟೆನ್ಸ್ ಎ ಟು 18 ಗ್ರಾಮ್ ಆಫ್ ವಾಟರ್. ಕ್ಯಾಲ್ಕ್ಯುಲೇಟ್ ದ ಮಾಸ್ ಪರ್ಸೆಂಟೇಜ್ ಆಫ್ ದ ಸೊಲ್ಯೂಟ್. ನೋಡ್ರಿ ಏನು ಮಾಡಿದ್ದಾರೆ? ಒಂದು ಸೊಲ್ಯೂಷನ್ ಪ್ರಿಪೇರ್ ಮಾಡಿದ್ದಾರೆ. ಬೈ ಆಡಿಂಗ್ 2 ಗ್ರಾಮ್ ಆಫ್ ದ ಸಬ್ಸ್ಟೆನ್ಸ್ ಎ ಅಂದ್ರೆ ಮಾಸ್ ಆಫ್ ದ ಸೊಲ್ಯೂಟ್. 2 ಸಬ್ಸ್ಕ್ರಿಪ್ಟ್ 2 ಅಂದ್ರೆ ಏನ್ರಿ? ಸೊಲ್ಯೂಟ್. ನೆನ್ಪಿಟ್ಕೊಳ್ರಿ, ಮಾಸ್ ಆಫ್ ದ ಸೊಲ್ಯೂಟ್ ಎ ಎಷ್ಟು ಕೊಟ್ಟಿದ್ದಾರೆ? 2 ಗ್ರಾಮ್.
It is dissolved into 18 gram of water. What is water here? Solvent. What is water here? Solvent. 1 ಅಂದ್ರೆ ನಾ ಏನಂತ ತಗೋತೀನಿ? Solvent ಅಂತ ತಗೋತೀನಿ. ಎಷ್ಟು ಗ್ರಾಮ್ ಕೊಟ್ಟಿದ್ದಾರೆ ಅದನ್ನ? 18 ಗ್ರಾಮ್ ಕೊಟ್ಟಿದ್ದಾರೆ. ಪ್ರಶ್ನೆ ಏನು ಕೇಳಿದಾರ? ಮಾಸ್ ಪರ್ಸೆಂಟೇಜ್ ಆಫ್ ದ ಸೊಲ್ಯೂಟ್. ಮಾಸ್ ಪರ್ಸೆಂಟೇಜ್ ಆಫ್ ಸೊಲ್ಯೂಟ್ ಎಷ್ಟು ಅಂತ ಕೇಳಿದ್ದಾರೆ. ಸೊ ಮಾಸ್ ಪರ್ಸೆಂಟೇಜ್ ಫಾರ್ಮುಲಾ ಏನು? ಮಾಸ್ ಪರ್ಸೆಂಟೇಜ್ ಆಫ್ ಸೊಲ್ಯೂಟ್ ಫಾರ್ಮುಲಾ ಏನು? ಮಾಸ್ ಪರ್ಸೆಂಟೇಜ್ ಆಫ್ ಸೊಲ್ಯೂಟ್ ಫಾರ್ಮುಲಾ it is nothing but mass of the solute by mass of the solution. Solution ಅಂದ್ರೆ ಏನು? Solute plus solvent into 100. W2 ಅಂದ್ರೆ mass of solute, W1 ಅಂದ್ರೆ mass of solvent. Mass of solution ಬೇಕಲ್ಲ ನಮಗೆ ಡಿನಾಮಿನೇಟರ್ ನಲ್ಲಿ. Solution ಅಂದ್ರೆ W1 plus W2. W2 is how much? 2. ಇಲ್ಲಿ 2 plus 18 ಎಷ್ಟು? 20 into 100. 20 ones are 25s are 2 by 5 is 10%. 10% mass, 10 is the mass percent of the solute. Got it, students? Right. Next, calculate the molarity of NaOH. Notary concentration mele problems bantiga. Calculate the molarity. Molarity andre capital M. Molarity of NaOH in the solution prepared by dissolving its 4 gram enough water to form. Calculate the molarity of NaOH in the solution prepared by dissolving its 4 gram. Its 4 gram andre NaOH is 4 gram. ಈ ಪ್ರಾಬ್ಲಮ್ ಅಲ್ಲಿ ಫಸ್ಟ್ ಏನು ಮಾಡ್ಬೇಕು ನೀವು? ಸೊಲ್ಯೂಟ್ ಯಾವುದು ಅಂತ ನೋಡ್ಕೊಳ್ರಿ. ಕ್ಯಾಲ್ಕುಲೇಟ್ ದ ಮೊಲಾರಿಟಿ ಆಫ್ NaOH ಇನ್ ದ ಸೊಲ್ಯೂಷನ್. NaOH ಇನ್ ದ ಸೊಲ್ಯೂಷನ್ ಅಂದ್ರೆ NaOH ಇಸ್ ದ ಸೊಲ್ಯೂಟ್. NaOH ಸೊಲ್ಯೂಷನ್ ಐತೆ ಶುಗರ್. ಶುಗರ್ ಸೊಲ್ಯೂಷನ್ ಅಲ್ಲಿ ಶುಗರ್ ಇರ್ತದ. ಶುಗರ್ ಇಸ್ ದ ಸೊಲ್ಯೂಟ್. NaOH ಸೊಲ್ಯೂಷನ್ ಅಲ್ಲಿ NaOH ಇರುತ್ತೆ. NaOH ಇಸ್ ದ ಸೊಲ್ಯೂಟ್. ಸೊ ಇಲ್ಲಿ ಮಾಸ್ ಆಫ್ ದ ಸೊಲ್ಯೂಟ್ ಏನು ತಗೋಬೇಕಂತ ಹೇಳಿ ನಿಮ್ಗೆ? W2 ವಿಚ್ ಇಸ್ ನಥಿಂಗ್ ಬಟ್ ಯುವರ್ ಮಾಸ್ ಆಫ್ NaOH. ಅದು ಎಲ್ಲ ಒಂದೇ. ಎಷ್ಟು ಮಾಸ್ ಕೊಟ್ಟಿದಾರ? 4 ಗ್ರಾಮ್. ಆ 4 ಗ್ರಾಮ್ NaOH ಅನ್ನ ಇನಫ್ ವಾಟರ್, ಸಫಿಷಿಯಂಟ್ ವಾಟರ್ನಲ್ಲಿ ಹಾಕಿ ಎಷ್ಟು ವಾಲ್ಯೂಮ್ ಮಾಡ್ಕೊಂಡಿದ್ದಾರೆ ಅದನ್ನ? ವಾಲ್ಯೂಮ್ ಆಫ್ ದ ಸೊಲ್ಯೂಷನ್ ಇದರೊಳಗಡೆ ಇದ ML ನಾಗ ಐತಲ್ಲ, ಎಷ್ಟು ಕೊಟ್ಟಿದ್ದಾರೆ? 250 ml ಆಫ್ ದ ಸೊಲ್ಯೂಷನ್ ಮಾಡ್ಕೊಂಡಿದ್ದಾರೆ. ಆ NaOH ಸೊಲ್ಯೂಷನ್ ಅಲ್ಲಿ 4 ಗ್ರಾಮ್ NaOH ಹಾಕಿದಾರ. 250 ml ಮಾಡ್ಕೊಂಡಿದ್ದಾರೆ ಅದನ್ನ ನೀರು ಹಾಕಿ ಅದರೊಳಗೆ. ಇದರ ಮೊಲಾರಿಟಿ ಎಷ್ಟು? ಸೊ ಮೊಲಾರಿಟಿ ಫಾರ್ಮುಲಾ ನಿಮ್ಗೆ ಗೊತ್ತಲ್ವಾ? ಲಾಸ್ಟ್ ಕ್ಲಾಸ್ ಹೇಳಿದ್ದೀನಲ್ಲ. ಮೊಲಾರಿಟಿ ಈಸ್ ಈಕ್ವಲ್ ಟು, ಎಸ್ಪೆಷಲಿ ವಾಲ್ಯೂಮ್ ML ಅಲ್ಲಿ ಕೊಟ್ಟಾಗ ಏನು ಮಾಡಬೇಕು? 1000 ಇಂಟು W2 by M2 ಇಂಟು ವಾಲ್ಯೂಮ್ ಇನ್ ML. ಎಸ್ ಆರ್ ನೋ? ವಾಟ್ ಈಸ್ ದಿಸ್? W2 ಅಂದರೆ ಮಾಸ್ ಆಫ್ ಸೊಲ್ಯೂಟ್. ಮಾಸ್ ಆಫ್ ಸೊಲ್ಯೂಟ್ ಎಷ್ಟು ಕೊಟ್ಟಿದ್ದಾರೆ? 4 ಗ್ರಾಮ್. M ಅಂದರೆ ಏನು? ಮೊಲಾರಿಟಿ. M2 ಅಂದರೆ ಮೊಲಾರಿಟಿ ಅಲ್ಲ. ಇಲ್ಲೇ ನೋಡ್ರಿ, ಬರೇ M ಬರ್ದಿದ್ರೆ ಮೊಲಾರಿಟಿ. ಎಮ್ಗೆ ಸಬ್ಸ್ಕ್ರಿಪ್ಟ್ ಕೊಟ್ಟಿದ್ರಂದ್ರೆ ಮಾಲಿಕ್ಯುಲರ್ ಮಾಸ್. ಅದು ಓನ್ಲಿ M ಇದ್ರೆ ಮೊಲಾರಿಟಿ. M1 ಇದ್ರೆ ಮಾಲಿಕ್ಯುಲರ್ ಮಾಸ್ ಆಫ್ ಸಾಲ್ವೆಂಟ್. M2 ಇದ್ರೆ ಮಾಲಿಕ್ಯುಲರ್ ಮಾಸ್ ಆಫ್ ಸೊಲ್ಯೂಟ್. ಸೊ ಇಲ್ಲಿ ಮಾಲಿಕ್ಯುಲರ್ ಮಾಸ್ ಆಫ್ ಸೊಲ್ಯೂಟ್ ಯಾವುದು? ಸೊಲ್ಯೂಟ್ ಇಲ್ಲಿ NaOH ಅಲ್ವಾ? ಅದರ ಮಾಲಿಕ್ಯುಲರ್ ಮಾಸ್ ಎಷ್ಟು ಬರುತ್ತೆ? ಸೋಡಿಯಮ್ದು 23, ಆಕ್ಸಿಜನ್ದು 16, ಹೈಡ್ರೋಜನ್ದು 1, ಎಲ್ಲ ಸೇರಿ 40. ಸೊ ಯುವರ್ ಮಾಲಿಕ್ಯುಲರ್ ಮಾಸ್ ಈಸ್ 40. ವಾಲ್ಯೂಮ್ ಇನ್ ML ಎಷ್ಟು? 250. 251, 254. ಈಗ 4 1 4 10. 4/10. 4/10 would be how much? 0.4. This is your molarity. What is molarity unit? Mole per liter. This is what is your answer. Idu nimma molarity. Artha aita students? You have to remember this formula. Previous class alli nodri enen formula bek ella barsidini. You have to remember this formula. Remember, only M stands for what? Only M stands for what? Molarity of solution. M ಗೆ ಸಬ್ಸ್ಕ್ರಿಪ್ಟ್ ಕೊಟ್ರಿ ಅಂದ್ರೆ it is no more molarity.
ಏನಾಯ್ತದು? ಮಾಲಿಕ್ಯುಲರ್ ಮಾಸ್ ಆಯ್ತದು. ಮಾಲಿಕ್ಯುಲರ್ ಮಾಸ್ 1 ಅಂದರೆ ಏನು? ಸಾಲ್ವೆಂಟ್. ಅದೇ ರೀತಿ M2 ಅಂತ ತಗೊಂಡ್ರಿ ಅಂತಂದ್ರೆ ಅದು ಮತ್ತೆ ಮಾಲಿಕ್ಯುಲರ್ ಮಾಸ್, ಬಟ್ ವಾಟ್? ಆಫ್ ಸೊಲ್ಯೂಟ್ ಆಗ್ತದ. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ಗ್ರೇಟ್. ನೆಕ್ಸ್ಟ್, ಕ್ಯಾಲ್ಕುಲೇಟ್ ದ ಮೊಲಾರಿಟಿ ಆಫ್ ವಾಟರ್ ಇಫ್ ಇಟ್ಸ್ ಡೆನ್ಸಿಟಿ ಇಸ್ 1000 kg/m3. ಏನ್ ಕೇಳಿದ್ದಾರೆ ನೋಡ್ರಿ? ಏನ್ ಕೇಳಿದ್ದಾರೆ? ಮೊಲಾರಿಟಿ ಆಫ್ ವಾಟರ್. ಅದರ ಡೆನ್ಸಿಟಿ ಎಷ್ಟು ಕೊಟ್ಟಿದಾರ? ಡೆನ್ಸಿಟಿ ಅಂದ್ರೆ ಮಾಸ್ ಬೈ ಯೂನಿಟ್ ವಾಲ್ಯೂಮ್. ಎಷ್ಟು ಕೊಟ್ಟಿದಾರ? 1000 kg ಪರ್ ಅಂದ್ರೆ ಏನು? ಪ್ರತಿ ಮೀಟರ್ ಕ್ಯೂಬ್ಗೆ. ಡೆನ್ಸಿಟಿ ಎಷ್ಟಿದೆ? 1000 ಕಿಲೋಗ್ರಾಮ್. 1000 ಕಿಲೋಗ್ರಾಮ್ ಇಸ್ ದ ಮಾಸ್ ಪ್ರತಿ ಮೀಟರ್ ಕ್ಯೂಬ್ ವಾಲ್ಯೂಮ್ಗೆ. ಇಷ್ಟು ಮಾಸು ಇಷ್ಟು ವಾಲ್ಯೂಮ್ಗೆ. 1000 kg ಫಾರ್ 1 ಮೀಟರ್ ಕ್ಯೂಬ್. 1000 kg ಫಾರ್ 1 ಮೀಟರ್ ಕ್ಯೂಬ್ ಅಂದರೆ 1000 kg ಫಾರ್ 1 ಮೀಟರ್ ಕ್ಯೂಬ್ ಅಂದರೆ ಇದರ ಅರ್ಥ ಏನು? ಇಲ್ಲಿ ಮೊದಲು ನಿಮ್ಗೇನು ಗೊತ್ತಿರಬೇಕು? 1 ಮೀಟರ್ ಕ್ಯೂಬ್ ಅಂದರೆ 1 ಮೀಟರ್ ಕ್ಯೂಬ್ ಅಂದರೆ 1000 ಲೀಟರ್. 1 ಮೀಟರ್ ಕ್ಯೂಬ್ ಅಂದರೆ 1000 ಲೀಟರ್. ಸೊ ಇಲ್ಲಿ 1000 kg ಪರ್ ಮೀಟರ್ ಕ್ಯೂಬ್ ಅಂದರೆ ಏನು? 1000 kg is the mass of 1000 liter. So this implies 1000 liter of water is equal to 1000 kilogram. Therefore 1 liter of water is to 1 liter of water is to 1 kilogram. 1 kilogram ಅಂದ್ರೆ ಎಷ್ಟು? 1000 gram. ಸೊ ನಿಮಗೆ ಏನು ಕೊಟ್ಟಾರ ಈಗ ಅವರು? 1000 gram. ವಾಟ್ ಇಸ್ 1000 gram? ಇಟ್ ಈಸ್ ಅ ಮಾಸ್ ಆಫ್ ವಾಟರ್. ಏನಿದು? ಮಾಸ್ ಆಫ್ ವಾಟರ್. ಅವ್ರು ಎಷ್ಟು ವಾಟರ್ ಕೊಟ್ಟಿದ್ದಾರೆ ನಿಮ್ಮ ಹತ್ರ? 1000 ಗ್ರಾಮ್ ವಾಟರ್ ಕೊಟ್ಟಿದ್ದಾರೆ. ಐ ರಿಪೀಟ್, ನೋಡ್ರಿ ಇಲ್ಲಿ. ಡೆನ್ಸಿಟಿ ಈಸ್ ಮಾಸ್ ಬೈ ವಾಲ್ಯೂಮ್. ಎಷ್ಟು ಮಾಸ್? 1000 ಕಿಲೋಗ್ರಾಮ್. ಎಷ್ಟು ವಾಲ್ಯೂಮ್ಗೆ? 1 ಮೀಟರ್ ಕ್ಯೂಬ್ಗೆ. 1 ಮೀಟರ್ ಕ್ಯೂಬ್ ಅಂದರೆ ಎಷ್ಟು ಲೀಟರ್? 1000 ಲೀಟರ್. 1 ಮೀಟರ್ ಕ್ಯೂಬ್ ಅಂದರೆ 1000 ಲೀಟರ್. ಅಂದರೆ ಡೆನ್ಸಿಟಿ ಈಸ್ 1000 ಕಿಲೋಗ್ರಾಮ್ ಫಾರ್ 1000 ಲೀಟರ್. 1000 ಲೀಟರ್ಗೆ 1000 ಕಿಲೋಗ್ರಾಮ್ ಅಂದರೆ 1 ಲೀಟರ್ ಎಷ್ಟಿದೆ? 1 kg. 1 ಲೀಟರ್ ಎಷ್ಟು? 1 ಲೀಟರ್ ಯಾಕೆ ತೆಗೆದ್ವಿ ನಾವು? ಯಾಕಂದರೆ ಮೊಲಾರಿಟಿ ಕೇಳಿದ್ದಾರೆ. ವಾಟ್ ಈಸ್ ಮೊಲಾರಿಟಿ? ನಂಬರ್ ಆಫ್ ಮೋಲ್ಸ್ ಇನ್ 1 ಲೀಟರ್. ಅದಕ್ಕೆ ನಾನು ಏನು ಮಾಡ್ಕೊಂಡೆ? 1 ಲೀಟರ್ದ ಮಾಸ್ ಎಷ್ಟು ತೆಗೆದೆ? 1 ಲೀಟರ್ ಮಾಸ್ ಎಷ್ಟು? 1000 ಗ್ರಾಮ್. ಈಗ ಮೊಲಾರಿಟಿಯನ್ನು ತೆಗೆಯೋಣ. ವಾಟ್ ಈಸ್ ಮೊಲಾರಿಟಿ ಫಾರ್ಮುಲಾ? ವಾಟ್ ಈಸ್ ಮೊಲಾರಿಟಿ? ನಂಬರ್ ಆಫ್ ಮೋಲ್ಸ್ ಇನ್ 1 ಲೀಟರ್. ನಂಬರ್ ಆಫ್ ಮೋಲ್ಸ್ ಇನ್ 1 ಲೀಟರ್. ನಿಮಗೆ 4 ಫಾರ್ಮುಲಾ ಕೊಟ್ಟೇನ ಮೊಲಾರಿಟಿಗೆ? 4 ಫಾರ್ಮುಲಾ ಕೊಟ್ಟೇನಿಲ್ಲ ಮೊಲಾರಿಟಿಗೆ. ಅದರಲ್ಲಿ ಒಂದು ಫಾರ್ಮುಲಾ ನೋಡ್ರಿ, ಮೋಸ್ಟ್ಲಿ 4ನೇ ಫಾರ್ಮುಲಾ ಇರಬೇಕು. ವಾಟ್ ವಿಲ್ ಬಿ ದ ಮೊಲಾರಿಟಿ? ಮಾಸ್ ಇನ್ 1 ಲೀಟರ್ ಡಿವೈಡೆಡ್ ಬೈ ಮಾಲಿಕ್ಯುಲರ್ ಮಾಸ್ ಮಾಡ್ರಿ. ಮಾಸ್ ಇನ್ ಅಲ್ಲ, ಮಾಸ್ ಆಫ್. ವಾಟ್ ಇಸ್ ದ ಮಾಸ್ ಆಫ್ ವಾಟರ್ ಇನ್ 1 ಲೀಟರ್? ಎಷ್ಟು? 1000 ಗ್ರಾಮ್. ಮಾಲಿಕ್ಯುಲರ್ ಮಾಸ್ ಆಫ್ ವಾಟರ್ ಎಷ್ಟು? 18. 1000 ಅಪಾನ್ 18 ಎಷ್ಟು ಬರುತ್ತೆ? 55.55 ಬರುತ್ತೆ. ಸೊ ದಿಸ್ ಈಸ್ ದ ನಂಬರ್ ಆಫ್ ಮೋಲ್ ಪರ್ ಲೀಟರ್. ಸೊ ವಾಟ್ ಈಸ್ ಯುವರ್ ಮೊಲಾರಿಟಿ ಆಫ್ ವಾಟರ್ ಇನ್ 1 ಲೀಟರ್? ನೆನ್ಪಿಟ್ಕೊಳ್ರಿ, 55.55 ಮೋಲ್ ಪರ್ ಲೀಟರ್. ಯಾಕೆ ಈ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೇನೆಂದ್ರೆ, ಈ ಪ್ರಾಬ್ಲಮ್, ಈ ಕನ್ಸಿಡರೇಷನ್ ನಿಮ್ಗೆ ಗೊತ್ತಿರಬೇಕು. ಅಂದರೆ ಏನು? 1 ಲೀಟರ್ನಲ್ಲಿ 1 ಲೀಟರ್ ವಾಟರಲ್ಲಿ ಎಷ್ಟು ಮೋಲ್ ಇರುತ್ತೆ? 55.55 ಮೋಲ್ಸ್ ಇರುತ್ತೆ. ಇಸ್ ದಟ್ ಕ್ಲಿಯರ್? ಮೊಲಾರಿಟಿ ಆಫ್ ವಾಟರ್ ಅಂದ್ರೆ ಏನು? ನಂಬರ್ ಆಫ್ ಮೋಲ್ಸ್ ಇನ್ 1 ಲೀಟರ್. ನೀವೇನು ಕಂಡು ಹಿಡಿದ್ರಿ ಈಗ? ನಂಬರ್ ಆಫ್ ಮೋಲ್ಸ್ ಆಫ್ ವಾಟರ್ ಇನ್ 1 ಲೀಟರ್. 1 ಲೀಟರ್ ನೀರಲ್ಲಿ ಎಷ್ಟು ಮೋಲ್ ಇರುತ್ತೆ? 55.55 ಇರುತ್ತೆ. ಇದು ನಿಮಗೆ ಗೊತ್ತಿರಬೇಕು. ಇದಕ್ಕೆ ಒಂದು ಪ್ರಾಬ್ಲಮ್ ಅನ್ನು ಮಾಡಿ ಅದನ್ನು ಸೊಲ್ಯೂಷನ್ ಮಾಡಿರೋದು. ಇಸ್ ದಟ್ ಕ್ಲಿಯರ್? ನೆಕ್ಸ್ಟ್, ಸ್ಯಾಂಪಲ್ ಆಫ್ NaOH ಈಸ್ ವೇಯಿಂಗ್. ಒಂದು ಸ್ಯಾಂಪಲ್ ಆಫ್ NaOH ಇದೆ, ಅದರ ವೇಯಿಂಗ್ ವೇಟ್ ಎಷ್ಟಿದೆ? 0.4 ಗ್ರಾಮ್. ಡಿಸಾಲ್ವ್ಡ್ ಇನ್ ವಾಟರ್ ಆ್ಯಂಡ್ ದ ಸೊಲ್ಯೂಷನ್ ಇಸ್ ಮೇಡ್ ಅಪ್ ಟು 50 cm³ ಇನ್ ವಾಲ್ಯೂಮ್. ಮೊದಲು ಏನು ಕೊಟ್ಟಾರ? ಮಾಸ್. ಎದರದು? NaOHದು.
ಸ್ಯಾಂಪಲ್ ಆಫ್ NaOH ವೇಯಿಂಗ್ 0.4 ಗ್ರಾಮ್ ಡಿಸಾಲ್ಡ್ ಇನ್ ವಾಟರ್ ಅಂದ್ರೆ NaOH ಅನ್ನ ವಾಟರ್ನಲ್ಲಿ ಹಾಕಿದಾರೆ ಅಂದ್ರೆ NaOH ಏನಾಯ್ತು ಸೊಲ್ಯೂಟ್ ಆಯ್ತಲ್ಲ. NaOH ಅನ್ನ ನೀರಲ್ಲಿ ಹಾಕಿದರೆ NaOH ಏನಾಯ್ತು ಸೊಲ್ಯೂಟ್ ಆಯ್ತಲ್ಲ. ಅಂದ್ರೆ ಏನು ಕೊಟ್ಟಾರ ಅವರು ಮಾಸ್ ಆಫ್ ಸೊಲ್ಯೂಟ್ ಕೊಟ್ಟಾರ. ನೀವೇನು ಅನ್ಕೋಬೇಕು ಅದನ್ನ W2 ಅನ್ಕೋಬೇಕಲ್ಲ. W2 ಎಷ್ಟು ಕೊಟ್ಟಿದಾರ 0.4 ಗ್ರಾಮ್. 0.4 gram of water is dissolved in and the solution is made up to 50 cm cube. ಅಂದ್ರೆ ವಾಲ್ಯೂಮ್ ಆಫ್ ದ ಸೊಲ್ಯೂಷನ್ ಇನ್ ml or cm cube ಎಷ್ಟು 50 cm cube ವಾಲ್ಯೂಮ್ ಕೊಟ್ಟಿದ್ದಾರೆ. ಹಿಂಗಿದ್ದಾಗ ವಾಟ್ ಈಸ್ ದ ಮೊಲಾರಿಟಿ ಆಫ್ ದ ರಿಸಲ್ಟಿಂಗ್ ಸೊಲ್ಯೂಷನ್? ವಾಟ್ ಈಸ್ ದ ಮೊಲಾರಿಟಿ ಆಫ್ ದ ರಿಸಲ್ಟಿಂಗ್ ಸೊಲ್ಯೂಷನ್? ವಾಲ್ಯೂಮ್ ಅನ್ನ ml ಅಲ್ಲಿ ಕೊಟ್ಟಾಗ ಹೌ ಯು ಹ್ಯಾವ್ ಟು ಸಾಲ್ವ್ ಇಟ್? ವಾಲ್ಯೂಮ್ ಅನ್ನ ml ಅಲ್ಲಿ ಕೊಟ್ಟಾಗ ನಿಮ್ಮ ಮೊಲಾರಿಟಿ ಫಾರ್ಮುಲಾ ಏನು? ನಿಮ್ಮ ಮೊಲಾರಿಟಿ ಫಾರ್ಮುಲಾ ವಾಲ್ಯೂಮ್ ಅನ್ನ ml ಅಲ್ಲಿ ಕೊಟ್ಟಾಗ 1000 into W2 by molecular mass of the solute into volume in ml. ಹೌದಾ? ರೈಟ್. ಈಗ ಮೊಲಾರಿಟಿ ಬೇಕಾಗಿದೆ ನಿಮಗೆ 1000 into ವಾಟ್ ಈಸ್ W2? ಮಾಸ್ ಆಫ್ ಸೊಲ್ಯೂಟ್ ಎಷ್ಟು 0.4. ವಾಟ್ ಈಸ್ M2? ಮಾಲಿಕ್ಯುಲರ್ ಮಾಸ್ ಆಫ್ ಸೊಲ್ಯೂಟ್ ಯಾವುದು? NaOH ಮಾಲಿಕ್ಯುಲರ್ ಮಾಸ್ ಆಲ್ರೆಡಿ ಮಾಡಿದ್ದೀವಿ ಒಂದು ಪ್ರಾಬ್ಲಮ್ ಅಲ್ಲಿ 40. ವಾಲ್ಯೂಮ್ ಇನ್ ml ಎಷ್ಟು 50 cm cube or 50 ml ಬೋತ್ ಆರ್ ಸೇಮ್. ಒಂದು 0 ಹೋಯ್ತು, ಒಂದು 0, ಇಲ್ಲಿ 2 0 ಹೋಯ್ತು. 5 1 5 2 2/4 ಅಂದ್ರೆ 2/4 is 0.5. 2/4 is 0.5 into 0.4. 4 5 20 2 ಡಿಜಿಟ್ ಹಿಂದೆ ಬರ್ರಿ. 4 5 20 ಇಫ್ ಯು ಕಮ್ 2 ಡಿಜಿಟ್ ನಿಮ್ಮ ಆನ್ಸರ್ ಎಷ್ಟು 0.2. ವಾಟ್ ಇಸ್ ದಿಸ್ ಮೊಲಾರಿಟಿ? ಇದರ ಯೂನಿಟ್ ಏನು? ಮೋಲ್ ಪರ್ ಲೀಟರ್. ಇದು ನಿಮ್ಮ ಆನ್ಸರ್. ಈಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? ಯು ಹ್ಯಾವ್ ಟು ಬಿ ವೆರಿ 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 ಪರ್ಟಿಕ್ಯುಲರ್ ಅಬೌಟ್ ದಿಸ್ ಫಾರ್ಮುಲಾ ಅಪ್ಲೈಡ್ ಫಾರ್ ಆಲ್ಮೋಸ್ಟ್ ಆಲ್ ದ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ಮೊಲಾರಿಟಿ. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ಎಸ್. ನೆಕ್ಸ್ಟ್, ಹೌ ಮೆನಿ ಗ್ರಾಮ್ಸ್ ಆಫ್ ಬೇರಿಯಂ ಕ್ಲೋರೈಡ್? How many grams of barium chloride are needed to prepare 100 cm cube of 0.25 m barium chloride solution? 100 cm cube ಅಂದ್ರೆ ಏನ್ರಿ? ವಾಲ್ಯೂಮ್ ಇನ್ cm cube ಎಷ್ಟು 100 cm cube ಆಫ್ 0.250 m. ಓನ್ಲಿ m ಅಂದ್ರೆ ಏನು? ಮೊಲಾರಿಟಿ ಎಷ್ಟು ಕೊಟ್ಟಿದ್ದಾರೆ? 0.250 ಮೋಲ್ ಪರ್ ಲೀಟರ್. ಮೊಲಾರಿಟಿ ಯೂನಿಟ್ ಏನು? ಮೋಲ್ ಪರ್ ಲೀಟರ್. ಅಟಾಮಿಕ್ ಮಾಸ್ ಆಫ್ ಬೇರಿಯಂ ಕೊಟ್ಟಾರ. ಫೈನ್. ಹೌ ಮೆನಿ ಗ್ರಾಮ್ಸ್ ಆಫ್ ಬೇರಿಯಂ ಕ್ಲೋರೈಡ್? ಬೇರಿಯಂ ಕ್ಲೋರೈಡ್ ಏನಿಲ್ಲ ಈ ಪ್ರಾಬ್ಲಮ್ನಾಗ. ಬೇರಿಯಂ ಕ್ಲೋರೈಡ್ ಸೊಲ್ಯೂಷನ್ ಅಲ್ಲಿ ಬೇರಿಯಂ ಕ್ಲೋರೈಡ್ ಏನು? ಸೊಲ್ಯೂಟ್. ಮಾಸ್ ಆಫ್ ಬೇರಿಯಂ ಕ್ಲೋರೈಡ್ ಅಂದ್ರೆ ಮಾಸ್ ಆಫ್ ಸೊಲ್ಯೂಟ್. ಅಂದ್ರೆ ಏನು ಕೇಳಿದ್ದಾರೆ ಅವರು? W2 ಕೇಳಿದ್ದಾರೆ. ಇಸ್ ದಟ್ ಕ್ಲಿಯರ್? ಸೊ ಅಗೇನ್ ವಾಲ್ಯೂಮ್ ಇನ್ ml ಕೊಟ್ಟಿದ್ದಾರಲ್ಲ ಅಥವಾ cm ಕ್ಯೂಬ್ ಕೊಟ್ಟಿದ್ದಾರಲ್ಲ, ನಿಮ್ಮ ಮೊಲಾರಿಟಿ ಮತ್ತೆ ವಾಲ್ಯೂಮ್ ಇನ್ ml ಮಧ್ಯ ರಿಲೇಷನ್ ಏನು? ವಿ ನೋ ದ್ಯಾಟ್. ನಮಗೆ ಗೊತ್ತು ಇದೆ. ಮೊಲಾರಿಟಿ ಈಸ್ ಈಕ್ವಲ್ ಟು 1000 into W2 by M2 into ವಾಲ್ಯೂಮ್ ಇನ್ ml or cm ಕ್ಯೂಬ್. ನಮಗೆ ಯಾವ ಕ್ವಾಂಟಿಟಿ ಬೇಕಾಗ್ಯದ? ನಮಗೆ ಬೇಕಾಗಿರೋ ಕ್ವಾಂಟಿಟಿ ಯಾವುದು? ನಮಗೆ ಬೇಕಾಗಿರೋ ಕ್ವಾಂಟಿಟಿ W2. So what will be the W2? Your W2 would be molarity into molecular mass into volume in ml by 1000. ಹೌದಲ್ಲ ಹೇಳಿ? What is M? ಮೊಲಾರಿಟಿ ಎಷ್ಟು? 0.250. What is M2? M2 is molecular mass of ಬೇರಿಯಂ ಕ್ಲೋರೈಡ್ ಬೇಕಲ್ಲ, ಅಟಾಮಿಕ್ ಮಾಸ್ ಸೇರಿಸ್ಬೇಕಲ್ಲ. ಬೇರಿಯಂದವ್ರು ಕೊಟ್ಟಾರ ಎಷ್ಟು? 137. ಕ್ಲೋರಿನ್ 35.5. ಬಟ್ ಇಂಥವು ಎಷ್ಟಿದಾವ? 2 ಇದಾವಲ್ಲ. ಸೊ ದೇರ್ ಫೋರ್ 137. ಬೇರಿಯಮ್ದು 35.5 into 2 ಅಂದ್ರೆ 71. 7 1 8, ಇದು ಒಂದು 10, ಇದು 208. am I right? 7 1 8, 7 3 10, 1 1 2. 208 ಗ್ರಾಮ್ ಪ್ರತಿ ಮೋಲ್ಗೆ ಇದು ಮಾಲಿಕ್ಯುಲರ್ ಮಾಸ್
ಹಾಂ ಎಷ್ಟಾಯಿತು 208 ಆಯಿತು ಇಂಟು ವಾಲ್ಯೂಮಿನ್ ಎಮ್ ಎಲ್ ಎಷ್ಟು ಕೊಟ್ಟಿದ್ದಾರೆ 100 CM3 ಕೊಟ್ಟಿದ್ದಾರೆ ಡಿವೈಡೆಡ್ ಬೈ ಏನು ಮಾಡಬೇಕು 1000 ಮಾಡಿರಿ ಡಿವೈಡೆಡ್ ಬೈ 1000 ಮಾಡಿರಿ 1000 2 ಹೋಯಿತು 2 ಹೋಯಿತು 10 208 ಬೈ 10 ಅಂದರೆ ಎಷ್ಟು 20.8 ಸೊ ನಿಮ್ಮ ಆನ್ಸರು 20.8 ಇಂಟು 0.25 ಮಾಡಿರಿ ಅದು ನಿಮ್ಮದು W2 ಅಂದರೆ ಮಾಸ್ ಆಫ್ ದ ಸೊಲ್ಯೂಟ್ ಏನು ಬರುತ್ತೆ ಗ್ರಾಮಲ್ಲಿ ಬರುತ್ತೆ ಇದನ್ನು ನೀವು ಮಾಡಿರಿ ಅರ್ಥ ಆಯ್ತಾ ಸ್ಟೂಡೆಂಟ್ಸ್ ಹಿಯರ್ ಮೊಲಾರಿಟಿ ಮತ್ತು W2 ಮೊಲಾರಿಟಿ ಕೊಟ್ಟಿದ್ದಾರೆ W2 ಕೇಳಿದ್ದಾರೆ ಅಗೇನ್ ಯು ಹ್ಯಾವ್ ಟು ಯೂಸ್ ದ ಸೇಮ್ ಫಾರ್ಮುಲಾ ಮೊಲಾರಿಟಿ ಮೇಲೆ ಪ್ರಾಬ್ಲಮ್ ಕೇಳೋವಂಥ ಚಾನ್ಸ್ ಜಾಸ್ತಿ ಇದೆ ಗಾಟ್ ಇಟ್ ರೈಟ್ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿರಿ ಸ್ಟೂಡೆಂಟ್ಸ್ ಕ್ಯಾಲ್ಕುಲೇಟ್ ದ ಮೊಲಾರಿಟೀಸ್ ಆ್ಯಂಡ್ ನಾರ್ಮ್ಯಾಲಿಟಿ ಸೊ ಇಲ್ಲೇನು ಕ್ಯಾಲ್ಕುಲೇಟ್ ಮಾಡಬೇಕು ಮೊಲಾರಿಟಿನೂ ಕ್ಯಾಲ್ಕುಲೇಟ್ ಮಾಡಬೇಕು ನಾರ್ಮ್ಯಾಲಿಟಿನೂ ಕ್ಯಾಲ್ಕುಲೇಟ್ ಮಾಡಬೇಕು ಆಫ್ ದ ಸೊಲ್ಯೂಷನ್ಸ್ ಆಬ್ಟೈನ್ಡ್ ಆನ್ ಮಿಕ್ಸಿಂಗ್ 4 ಪ್ರಾಬ್ಲಮ್ ಕೊಟ್ಟಿದ್ದಾರೆ ಐ ವಿಲ್ ಡೂ 1 3 ಆರ್ ಫಾರ್ ಯುವರ್ ಅಸೈನ್ಮೆಂಟ್ ಫಸ್ಟ್ ಒನ್ 100 ml ಆಫ್ 100 ml ಅಂದರೆ ಏನದು ಅದನ್ನು ನಾನು V1 ಅಂತ ತಗೋತೀನಿ 100 ml ಆಫ್ 0.2 m 0.2 m ಅಂದರೆ ಏನದು ಮೊಲಾರಿಟಿ ಅಲ್ವಾ ಇದನ್ನು ನಾನು M1 ಅಂತ ತಗೋತೀನಿ V1 M1 ಅಂತ ಯಾಕೆ ತೊಗೊಂಡೆ ಮಿಕ್ಸ್ ಮಾಡ್ತಾ ಇದ್ದಾರೆ ಅವರು ಅಂದರೆ ಇನ್ನೊಂದು ಕ್ವಾಂಟಿಟಿ ಬರೋದಿದೆ ಇನ್ನೊಂದು ಕ್ವಾಂಟಿಟಿದು ವಾಲ್ಯೂಮ್ ಎಷ್ಟು 50 ml 50 ml ಏನಂತ ತಗೋತೀನಿ V2 ಅದರ ಮೊಲಾರಿಟಿ 0.1 m ಅದು ಏನಂತ ತಗೋತೀನಿ M2 ಅಂತ ತಗೋತೀನಿ ಸೊ ಇಲ್ಲಿ ಅವರು ಏನು ಕೊಟ್ಟಿದ್ದಾರೆ 2 ಮಿಕ್ಸ್ಚರ್ ಒಂದು ಸಲ್ಫ್ಯೂರಿಕ್ ಆ್ಯಸಿಡ್ ಇನ್ನೊಂದು HCl 2 ಆ್ಯಸಿಡ್ ಇರೋದ್ರಿಂದ ವಿ ಹ್ಯಾವ್ ಅ ಫಾರ್ಮುಲಾ ವಾಟ್ ಇಸ್ ದ್ಯಾಟ್ ಇವೆರಡೂ ಮಿಕ್ಸ್ ಮಾಡಿದ ಕೂಡಲೇ ಮಿಕ್ಸ್ಚರ್ದು ಮೊಲಾರಿಟಿ ಮತ್ತು ನಾರ್ಮ್ಯಾಲಿಟಿ ಇದು ಒಂದು ಏನಿದು H2SO4 ಇದೇನಿದು ಇದು HCl ಇವೆರಡನ್ನೂ ಮಿಕ್ಸ್ ಮಾಡಿದ ಕೂಡಲೇ ಏನು ಮಿಕ್ಸ್ಚರ್ ಬರುತ್ತಲ್ಲ ಅದರದ್ದು ಮೊಲಾರಿಟಿ ಮತ್ತು ನಾರ್ಮ್ಯಾಲಿಟಿ ಕೇಳಿದ್ದಾರೆ ಅದರ ಮೊಲಾರಿಟಿಗೆ ಫಾರ್ಮುಲಾ ಏನು M3 ಹೌ ಡು ಯು ಕ್ಯಾಲ್ಕುಲೇಟ್ M3 M3 is nothing but what M1 V1 plus M2 V2 divided by V1 plus V2 so what is M3 M1 V1 what is M1 0.2 what is the V1 volume in liter ಎಷ್ಟು 100 ml ಅಂತಂದರೆ 100 ml ಅಂದರೆ 0.1 liter plus what is M2 0.1 what is V2 50 ml 50 ml ಅಂದರೆ ಎಷ್ಟು ಲೀಟ್ರು 0.05 liter ಅಲ್ವಾ divided by V1 plus V2 what is V1 100 ml what is V2 50 150 ml ಅಂದರೆ ಎಷ್ಟು ಲೀಟ್ರು 0.15 liter so what is your M3 0.2 into 0.1 ಅಂದರೆ 0.02 0.1 into 0.05 ಅಂದರೆ 0.005 divided by 0.15 ಅಂದರೆ 0.02 plus 0.005 is 0.025 by 0.15 is it not so ಇದನ್ನ ಹೆಂಗೆ ಬರಿಬೋದು ನಾನು 25 into 10 raised to minus 3 ಅಂತ ಬರಿತೀನಿ ಇದನ್ನು 15 into 10 raised to minus 2 ಅಂತ ಬರಿತೀನಿ 25 upon 15 5 3 5 5 5 by 3 ಎಷ್ಟು 1.66 10 raised to minus 2 ಮೇಲೆ ಹೋದರೆ +2 minus 1 +2 minus 3 is minus 1 ಅಂದರೆ ನಿಮ್ಮ ಆನ್ಸರ್ ಎಷ್ಟು 0.166 ಈಸ್ ಯುವರ್ ಮೊಲಾರಿಟಿ ಮೊಲಾರಿಟಿ ಯೂನಿಟ್ ಏನು ಮೋಲ್ ಪರ್ ಲೀಟರ್ ದಿಸ್ ಇಸ್ ಯುವರ್ ಆನ್ಸರ್ ಇದು ನಿಮ್ಮ ಆನ್ಸರ್ ಫಾರ್ ಫಸ್ಟ್ ಒನ್ ಓನ್ಲಿ ಮೊಲಾರಿಟಿ ಇದು ಇನ್ನು ನಾರ್ಮ್ಯಾಲಿಟಿ ಕಂಡು ಹಿಡಿದಿಲ್ಲ ನಾವು ಲೆಟ್ ಅಸ್ ಗೋ ಫಾರ್ ನಾರ್ಮ್ಯಾಲಿಟಿ ಈಗ ಫಸ್ಟು ನಾರ್ಮ್ಯಾಲಿಟಿಗೆ ಫಾರ್ಮುಲಾ ಏನು N1 V1 N2 V2 ಬೈ V1 ಪ್ಲಸ್ V2 ಬಟ್ ಅಲ್ಲೇನು ಕೊಟ್ಟಿದ್ದಾರೆ ಅವರು ಮೊಲಾರಿಟಿ ಕೊಟ್ಟಿದ್ದಾರೆ ಫಸ್ಟ್ ನಾವೇನು ಮಾಡ್ಕೋಬೇಕು ನಾರ್ಮ್ಯಾಲಿಟಿ ಕನ್ವರ್ಟ್ ಮಾಡ್ಕೋಬೇಕು ಸೊ ಪ್ರಾಬ್ಲಮ್ ನಂಬರ್ ಇಲ್ಲಿ ನಾರ್ಮ್ಯಾಲಿಟಿ ಮಾಡೋಣ ಹಾಂ ಫಸ್ಟು 0.2 ಎಮ್ದು ನಾರ್ಮ್ಯಾಲಿಟಿ ಹೆಂಗೆ ತೆಗಿತೀರಿ ವಾಟ್ ಈಸ್ ನಾರ್ಮ್ಯಾಲಿಟಿ ನಾರ್ಮ್ಯಾಲಿಟಿ ಈಸ್ ಎನ್ ಫ್ಯಾಕ್ಟರ್ ಇಂಟು ಮೊಲಾರಿಟಿ ಅಲ್ವಾ ವಾಟ್ ಈಸ್ ಎನ್ ಫ್ಯಾಕ್ಟರ್ ಫಾರ್ ಸಲ್ಫ್ಯೂರಿಕ್ ಆ್ಯಸಿಡ್ 2 ಇಂಟು ಮೊಲಾರಿಟಿ ಇದರ ಮೊಲಾರಿಟಿ 0.2 ಅಂದರೆ ನಾರ್ಮ್ಯಾಲಿಟಿ ಎಷ್ಟು
0.4 ಅಲ್ವಾ, 0.4 ಅಲ್ವಾ. ಸೊ ದೇರ್ ಫೋರ್ ಇಲ್ಲಿ ಬರೋದು N1 ಎಷ್ಟು, ಈ ಸಲ್ಫ್ಯೂರಿಕ್ ಆಸಿಡ್ದು ನಾರ್ಮ್ಯಾಲಿಟಿ ಎಷ್ಟು ಬಂತು 0.4. ಅದರದ್ದು ವಾಲ್ಯೂಮ್ ಎಷ್ಟು, ಅದರ ವಾಲ್ಯೂಮ್ ಎಷ್ಟು 100 ml ಅಂದರೆ 0.1 ಲೀಟರ್. ಅದೇ ರೀತಿ N2 ಎಷ್ಟು, ಇಲ್ಲಿ HCl ನೋಡ್ರಿ, ಮೋನೋಬೇಸಿಕ್ ಆ್ಯಸಿಡ್. ಮೋನೋಬೇಸಿಕ್ ಆ್ಯಸಿಡ್ ಇದ್ದರೆ ಎನ್ ಫ್ಯಾಕ್ಟರ್ 1 ಇರುತ್ತೆ. ಎನ್ ಫ್ಯಾಕ್ಟರ್ 1 ಇದ್ದರೆ ನಾರ್ಮ್ಯಾಲಿಟಿ ಮತ್ತು ಮೊಲಾರಿಟಿ ಎರಡೂ ಸೇಮು. ಸೊ ಅದರ ಮೊಲಾರಿಟಿನೇ ನಾರ್ಮ್ಯಾಲಿಟಿ ಎಷ್ಟು 0.1. ಅದರ V2 ಎಷ್ಟು 0.05 ಲೀಟರ್, 0.05 ಲೀಟರ್ ಕರೆಕ್ಟ್. ಸೊ ನಾವು ಮತ್ತೆ ಫಾರ್ಮುಲಾ ಅಪ್ಲೈ ಮಾಡಿರಿ. ವಾಟ್ ಇಸ್ ದಟ್, ನಾರ್ಮ್ಯಾಲಿಟಿ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ N3 ಈಕ್ವಲ್ ಟು N1 V1 ಪ್ಲಸ್ N2 V2 ಬೈ V1 ಪ್ಲಸ್ V2. ವಾಟ್ ಈಸ್ N1 0.4. ವಾಟ್ ಈಸ್ V1 0.1. What is N2 0.1. What is V2 0.05. Total volume V1 plus V2 0.1 0.05 ಸೇಮ್ ಎಷ್ಟು 0.15. ಎಷ್ಟಾಗ್ತಿಗಿದು 0.4 ಇಂಟು 0.1 ಅಂದರೆ 0.04. ದಿಸ್ ಇಸ್ 0.005 by 0.15 ಅಂದರೆ here, hope it is visible to you. So 0.045 by 0.15 ಆಗುತ್ತೆ. ಎಷ್ಟಾಗುತ್ತೆ ನೋಡ್ರಿ, ದಟ್ ಈಸ್ ನಂಬರ್ ಆಫ್ ಗ್ರಾಮ್ ಎಕ್ವಿವಾಲೆಂಟ್ಸ್ ಪರ್ ಲೀಟರ್. ಅದು ನಾರ್ಮ್ಯಾಲಿಟಿ, ನಂಬರ್ ಆಫ್ ಗ್ರಾಮ್ ಎಕ್ವಿವಾಲೆಂಟ್ಸ್ ಪರ್ ಲೀಟರ್. ಜಸ್ಟ್ ಲೈಕ್ ಮೊಲಾರಿಟಿ ಈಸ್ ಮೋಲ್ ಪರ್ ಲೀಟರ್, ನಾರ್ಮ್ಯಾಲಿಟಿ ಈಸ್ ಗ್ರಾಮ್ ಎಕ್ವಿವಾಲೆಂಟ್ಸ್ ಪರ್ ಲೀಟರ್. ಓಕೆ, check with the remaining problems by yourself. That is your homework. Okay, right. Next ನೋಡ್ರಿ, ಲಿಮಿಟಿಂಗ್ ರಿಯೇಜೆಂಟ್ ಮೇಲೆ ಇರ್ಬೋದು ಇದು. ರೈಟ್, 50 kg ಆಫ್ N2 ಅಂದರೆ ಮಾಸ್ ಆಫ್ ನೈಟ್ರೋಜನ್ ಎಷ್ಟು ಕೊಟ್ಟಿದ್ದಾರೆ 50 ಕಿಲೋಗ್ರಾಮ್. 50 ಕಿಲೋಗ್ರಾಮ್ ಅಂದರೆ 50 ಇಂಟು 1000, 50,000 ಗ್ರಾಮ್. ಆ್ಯಂಡ್ 10 kg ಆಫ್ ಹೈಡ್ರೋಜನ್ ಅಂದರೆ ಮಾಸ್ ಆಫ್ ಹೈಡ್ರೋಜನ್ ಎಷ್ಟು 10 kg. 10 kg ಅಂದರೆ 10 ಇಂಟು 1000 ಈಸ್ 10,000 ಗ್ರಾಮ್. ಆರ್ ಮಿಕ್ಸ್ಡ್, ಎರಡೂ ಮಿಕ್ಸ್ ಮಾಡಿ ಏನು ಮಾಡಿದ್ದಾರೆ, ಅಮೋನಿಯಾ ಪ್ರಿಪೇರ್ ಮಾಡಿದ್ದಾರೆ. ಕ್ಯಾಲ್ಕುಲೇಟ್ ದ ಅಮೋನಿಯಾ ಫಾರ್ಮ್ಡ್ ಆ್ಯಂಡ್ ಐಡೆಂಟಿಫೈ ದ ಲಿಮಿಟಿಂಗ್ ರಿಯೇಜೆಂಟ್ ಇನ್ ದಿಸ್ ಪ್ರೊಡಕ್ಷನ್ ಆಫ್ ಅಮೋನಿಯಾ. ಇಲ್ಲಿ ನೋಡ್ರಿ, ಇಷ್ಟು ನೈಟ್ರೋಜನ್ನು ಇಷ್ಟು ಹೈಡ್ರೋಜನ್ ಮಿಕ್ಸ್ ಮಾಡಿ ಅಮೋನಿಯಾ ಪ್ರಿಪೇರ್ ಮಾಡಿದ್ದಾರೆ. ಅಂದರೆ ಈ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಏನು, ಪ್ರಿಪ್ರೇಷನ್ ಆಫ್ ಅಮೋನಿಯಾ ಮೇಲಿದೆ. ನೀವು ಅಮೋನಿಯಾನ ಪ್ರಿಪೇರ್ ಮಾಡಲಿಕ್ಕೆ ಒಂದು ಇಕ್ವೇಷನ್ ಅನ್ನು ಬರೀರಿ ಫಸ್ಟ್. ವಾಟ್ ಈಸ್ ದ್ಯಾಟ್, ನೈಟ್ರೋಜನ್ ಗ್ಯಾಸ್ ಪ್ಲಸ್ 3 ಹೈಡ್ರೋಜನ್ ಗ್ಯಾಸ್ ಈಸ್ ಗಿವಿಂಗ್ 2 ಅಮೋನಿಯಾ ಗ್ಯಾಸ್. ಇದು ಅಮೋನಿಯಾನ ಪ್ರಿಪೇರ್ ಮಾಡುವಂಥ ಒಂದು ಇಕ್ವೇಷನ್. ಇದು ಅಕಾರ್ಡಿಂಗ್ ಟು ದಿಸ್ ಇಕ್ವೇಷನ್ ಅಮೋನಿಯಾ ಇಸ್ ಪ್ರಿಪೇರ್ಡ್. ಇಲ್ಲಿ ನೋಡ್ರಿ, ಫಸ್ಟು ನೈಟ್ರೋಜನ್ ಆ್ಯಂಡ್ ಹೈಡ್ರೋಜನ್ ಮಧ್ಯೆ ಇದೆ ಪ್ರಾಬ್ಲಮು. ನೈಟ್ರೋಜನ್ ಆ್ಯಂಡ್ ಹೈಡ್ರೋಜನ್ ತಗೋರಿ. ಓಕೆ, ಅಮೋನಿಯಾ ಇಸ್ ಫಾರ್ಮ್ಡ್ ಅಂದಾರ, ಮೂರೂ ಕನೆಕ್ಟ್ ಮಾಡ್ಬೇಕು ನಾವೀಗ. ಸೊ ದಿಸ್ ಇಸ್ ಹೌ ಮಚ್ 1 mole, 3 mole, this is 2 mole. It is all about what, mass. So 1 mole in terms of mass ಅಂದ್ರೆ 1 time molecular mass. Atomic mass of nitrogen 14 into 2 28 ಗ್ರಾಮ್ ಆಯ್ತು. ಇದು 3 mole ಅಂದರೆ ಹೈಡ್ರೋಜನ್ ಮಾಲಿಕ್ಯುಲರ್ ಮಾಸ್ 2, 3 into 2 6 ಗ್ರಾಮ್ ಆಯ್ತಾ. ಇದು 6 ಗ್ರಾಮ್ ಬೇಕು, ಇದು 28 ಗ್ರಾಮ್ ಬೇಕು. ಇಲ್ಲಿ 2 mole ಇದೆ ಅಂದರೆ 2 into ಮಾಲಿಕ್ಯುಲರ್ ಮಾಸ್ ಆಫ್ ಅಮೋನಿಯಾ 14 + 3 17 ಅಂದರೆ ಇದೆಷ್ಟಾಯಿತು 34 ಗ್ರಾಮ್ ಆಯಿತು. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? 28 ಗ್ರಾಮ್ಗೆ ಎಷ್ಟು ಬೇಕು ನಮಗೆ, 6 ಗ್ರಾಮ್ ಬೇಕು. 28 ಗ್ರಾಮಿಗೆ ಎಷ್ಟು ಬೇಕು, 6 ಗ್ರಾಮ್ ಬೇಕು. 28 ಗ್ರಾಮ್ ಆಫ್ ನೈಟ್ರೋಜನ್ ನೀಡ್ಸ್ ಜಸ್ಟ್ 6 ಗ್ರಾಮ್. ಈಗ ಅವ್ರು ಏನು ಕೊಟ್ಟಿದ್ದಾರೆ, 50,000 ಗ್ರಾಮಿಗೆ 50,000 ಗ್ರಾಮಿಗೆ ಎಷ್ಟು ಹೈಡ್ರೋಜನ್ ಬೇಕಂತ ಲೆಟ್ ಅಸ್ ಫೈಂಡ್ ಔಟ್. ಓಕೆ, 50,000 ಗ್ರಾಮ್ ಆಫ್ ನೈಟ್ರೋಜನ್ಗೆ ಹೈಡ್ರೋಜನ್ ಮಿಕ್ಸ್ ಮಾಡಿದಾರ. ದಟ್ ಡಸಂಟ್ ಮೀನ್ ದಟ್ ಇದಕ್ಕೆ ಇದನ್ನು ಮಿಕ್ಸ್ ಮಾಡಿದಾರೆ ಅಂದರೆ ಎರಡೂ 100% ರಿಯಾಕ್ಟ್ ಆಗ್ತಾ ಅಂತಿಲ್ಲ. ಒಂದು ಹೆಚ್ಚಿರುತ್ತೆ, ಒಂದು ಕಡಿಮೆ ಇರುತ್ತೆ. ಯಾವುದು ಕಡಿಮೆ ಇರುತ್ತೆ ಅದು ಕಂಪ್ಲೀಟ್ಲಿ ರಿಯಾಕ್ಟ್ ಆಗುತ್ತೆ. ಇಸ್ ದಟ್ ಕ್ಲಿಯರ್? ನಾವು ಈಗ ವಿ ಹ್ಯಾವ್ ಟು ಫೈಂಡ್ ಔಟ್ ದ್ಯಾಟ್ ವಿಚ್ ಕಂಪ್ಲೀಟ್ಲಿ ರಿಯಾಕ್ಟ್ಸ್. ಸೊ ಲೆಟ್ ಅಸ್ ಫೈಂಡ್ ಔಟ್ 50,000 ಗ್ರಾಮ್ಗೆ ಜಸ್ಟ್ ಡೂ ಇಟ್. ಒಂದು
ರಫ್ ಅನಾಲಿಸಿಸ್ ಮಾಡ್ಕೊಳ್ರಿ. 28 and 4, 28 and 6, sorry. So this is 1/4 of it. 6 into 4, 6 into 4, 10,000. Yeah, what I will do is I will go with this. ಇಲ್ಲಿ ಏನು ಕೊಟ್ಟಿದ್ದಾರೆ ಅವರು? 10,000 ಗ್ರಾಮಿಗೆ ಎಷ್ಟು ಬೇಕಂತ ಫೈಂಡ್ ಔಟ್ ಮಾಡ್ರಿ. ಇಸ್ ದಾಟ್ ಕ್ಲಿಯರ್? 10,000 ಗ್ರಾಮಿಗೆ ಎಷ್ಟು ಬೇಕು? ಏನದು? ಮಾಸ್ ಆಫ್ ನೈಟ್ರೋಜನ್ ಎಷ್ಟು ಬೇಕು? ಮಾಸ್ ಆಫ್ ನೈಟ್ರೋಜನ್ ಎಷ್ಟು ಬೇಕು? ಮಾಸ್ ಆಫ್ ನೈಟ್ರೋಜನ್ ಎಷ್ಟು ಬೇಕಂದ್ರೆ 28 into 10,000 ಡಿವೈಡೆಡ್ ಬೈ 6. 6 4 24, 4.66 ಅಂದರೆ ಎಷ್ಟಾಯ್ತು ರೀ? 4.66 into 10 ಅಂದ್ರೆ 46,000, ಅಂದಾಜು 600 ಬಂತು. ಇಲ್ಲೇ ನೋಡ್ರಿ, ಮಾಸ್ ಆಫ್ ನೈಟ್ರೋಜನ್ ನನಗೆ ಎಷ್ಟು ಬೇಕು? ಮಾಸ್ ಆಫ್ ನೈಟ್ರೋಜನ್ ನನಗೆ ಎಷ್ಟು ಬೇಕು? 46,600 ಬೇಕು. ಬಟ್ ಅವ್ರು ಎಷ್ಟು ಕೊಟ್ಟಿದ್ದಾರ? 500 ಕೊಟ್ಟಿದ್ದಾರ. ಅಂದರೆ ಇದನ್ನ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಹೌದಾ? ಇಸ್ ದಾಟ್ ಕ್ಲಿಯರ್? ಸೊ ದೇರ್ ಫಾರ್ ಬಟ್ nitrogen given is 50,000 gram, which is excess. ನೈಟ್ರೋಜನ್ ಎಕ್ಸೆಸ್ ಅಂತಂದ್ರೆ 10,000 ಗ್ರಾಮ್ ಹೈಡ್ರೋಜನ್ ಏನು ಕೊಟ್ಟಾರಲ್ಲ ಅದಂತೂ ಕಂಪ್ಲೀಟ್ಲಿ ರಿಯಾಕ್ಟ್ ಆಗ್ತಾ ಇದೆ ತಾನೆ. ಯಾಕಂದ್ರೆ 10,000ಗೆ ಎಷ್ಟು ಬೇಕು? 10,000ಗೆ ಎಷ್ಟು ಬೇಕು? 46,600 ಬೇಕು. 10,000ಗೆ ಎಷ್ಟು ಬೇಕು? 46,600 ಬೇಕು. 46,600 ಇದೇನಾ? ಇದೆ. ಇನ್ಫ್ಯಾಕ್ಟ್ ಮೋರ್ ದೆನ್ ದ್ಯಾಟ್ ಇದೆ. ಸೊ ದೇರ್ ಫೋರ್ 10,000 ಗ್ರಾಮ್ ವಿಲ್ ಕಂಪ್ಲೀಟ್ಲಿ ರಿಯಾಕ್ಟ್. ದೇರ್ ಫೋರ್ 10,000 ಗ್ರಾಮ್ ಆಫ್ hydrogen will completely react. Therefore hydrogen is limiting reagent. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? 10,000 ಗ್ರಾಮ್ ಹೈಡ್ರೋಜನ್ಗೆ ಎಷ್ಟು ನೈಟ್ರೋಜನ್ ಬೇಕು ನಮಗೆ? 46,600 ಗ್ರಾಮ್ ಬೇಕು. ಬಟ್ ಎಷ್ಟು ಕೊಟ್ಟಿದ್ದಾರೆ ಅವರು? 50,000 ಕೊಟ್ಟಿದ್ದಾರೆ. ಅಂದರೆ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಅಂದರೆ 10,000 ಗ್ರಾಮ್ ಆಫ್ ಹೈಡ್ರೋಜನ್ ಅಂತೂ ಡೆಫಿನೆಟ್ಲಿ ರಿಯಾಕ್ಟ್ ಆಗುತ್ತೆ. ನೈಟ್ರೋಜನು ರಿಯಾಕ್ಟ್ ಆಗುತ್ತೆ. ಬಟ್ ನೈಟ್ರೋಜನ್ ಎಕ್ಸಸ್ ಕೊಟ್ಟಿದ್ದಾರೆ. ನೈಟ್ರೋಜನ್ ಎಕ್ಸಸ್ ಕೊಟ್ಟಾಗ ಕೊಟ್ಟಿರೋಂಥ ಎಲ್ಲ ಹೈಡ್ರೋಜನ್ ರಿಯಾಕ್ಟ್ ಆಗ್ತಾ ಇದೆ. ಅಂದರೆ ಹೈಡ್ರೋಜನ್ ಕಂಪ್ಲೀಟ್ಲಿ ರಿಯಾಕ್ಟ್ ಆಗ್ತಾ ಇದೆ. ಅಂದರೆ ಹೈಡ್ರೋಜನ್ ಇಸ್ ಅ ಲಿಮಿಟಿಂಗ್ ರಿಯೇಜೆಂಟ್. ಈಗ ಐಡೆಂಟಿಫೈ ದ ಲಿಮಿಟಿಂಗ್ ರಿಯೇಜೆಂಟ್. ಯಾವುದು ಲಿಮಿಟಿಂಗ್ ರಿಯೇಜೆಂಟು? ಹೈಡ್ರೋಜನ್ ಆಯ್ತಾ? ರೈಟ್. ಕ್ಯಾಲ್ಕುಲೇಟ್ ದ ಅಮೋನಿಯಾ ಫಾರ್ಮ್ಡ್. ಅಮೋನಿಯಾ ಎಷ್ಟು ಫಾರ್ಮ್ ಆಗಿದೆ? ಅಮೋನಿಯಾ ಫಾರ್ಮ್ ಆಗೋದು ಹೆಂಗೆ? ನೈಟ್ರೋಜನ್ ಮತ್ತು ಹೈಡ್ರೋಜನ್ ಮಿಕ್ಸ್ ಆದಾಗಲ್ವಾ? 10,000 ಗ್ರಾಮ್ ಆಫ್ ಹೈಡ್ರೋಜನ್ಗೆ ಎಷ್ಟು ನೈಟ್ರೋಜನ್ ಬೇಕಾಗಿದೆ? 46,600 ಗ್ರಾಮ್ ಅಲ್ವಾ? ಇಲ್ಲೇ ನೋಡ್ರಿ, ಹೈಡ್ರೋಜನ್ನು ಮತ್ತು ನೈಟ್ರೋಜನ್ ಎರಡೂ ಮಿಕ್ಸ್ ಆದಾಗಲೇ ನಮಗೆ ಅಮೋನಿಯಾ ಬರೋದಲ್ವಾ? ಸೊ ಇಷ್ಟು ಹೈಡ್ರೋಜನ್ಗೆ ಇಷ್ಟು ನೈಟ್ರೋಜನ್ ಬೇಕಾಗಿದೆ ಅಂತಂದರೆ ಅಮೋನಿಯಾ ಎಷ್ಟು ಫಾರ್ಮ್ ಆಗಿರುತ್ತೆ? 56,600 ಗ್ರಾಮ್ ಅಮೋನಿಯಾ ಫಾರ್ಮ್ ಆಗಿರುತ್ತೆ. ದಟ್ ಈಸ್ ಅವರ್ ಆನ್ಸರ್. ಕ್ಲಿಯರ್ ದ್ಯಾಟ್ ಸ್ಟೂಡೆಂಟ್ಸ್? ಎಸ್. ನೆಕ್ಸ್ಟ್ ನೋಡ್ರಿ, 3 ಗ್ರಾಮ್ ಆಫ್ ಹೈಡ್ರೋಜನ್. ಮಾಸ್ ಆಫ್ ಹೈಡ್ರೋಜನ್ ಎಷ್ಟು? 3 ಗ್ರಾಮ್. ರಿಯಾಕ್ಟ್ಸ್ ವಿತ್ 29 ಗ್ರಾಮ್ ಆಫ್ ಮಾಸ್ ಆಫ್ 29 ಗ್ರಾಮ್ ಆಫ್ ಆಕ್ಸಿಜನ್. 29 ಗ್ರಾಮ್ ಆಫ್ ಆಕ್ಸಿಜನ್ ಟು ಫಾರ್ಮ್ ವಾಟರ್. ಅಂದರೆ ಇಲ್ಲಿ ವಾಟರ್ ಫಾರ್ಮ್ ಆಗ್ತಾ ಇದೆ. ಹೈಡ್ರೋಜನ್ ಮತ್ತು ಆಕ್ಸಿಜನ್ ಸೇರಿ ವಾಟರ್ ಫಾರ್ಮ್ ಆಗ್ತಾ ಇದೆ. ವಾಟ್ ಈಸ್ ದ ಲಿಮಿಟಿಂಗ್ ರಿಯೇಜೆಂಟ್? ಲಿಮಿಟಿಂಗ್ ರಿಯೇಜೆಂಟ್ ಯಾವುದು? ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ವಾಟರ್ ಎಷ್ಟು ಫಾರ್ಮ್ ಆಗಿದೆ? ಅಮೌಂಟ್ ಆಫ್ ದ ರಿಯಾಕ್ಟೆಂಟ್ ಲೆಫ್ಟ್ ಯಾವುದು ಅಂತ ಕೇಳಿದ್ದಾರೆ. ಫೈನ್. ಎಲ್ಲಕ್ಕಿಂತ ಮುಂಚೆ ನಾವೀಗ ಹೈಡ್ರೋಜನ್ ಮತ್ತು ಆಕ್ಸಿಜನನ್ನು ಮಿಕ್ಸ್ ಮಾಡಿ ಫಸ್ಟು ವಾಟರ್ ಫಾರ್ಮ್ ಆಗಲಿಕ್ಕೆ ಇಕ್ವೇಷನನ್ನು ಬರಿಬೇಕು. 2 ಹೈಡ್ರೋಜನ್, 2 ಹೈಡ್ರೋಜನ್. ಇಲ್ಲಿ 2 ಆಕ್ಸಿಜನ್, ಒಂದೇ ಆಕ್ಸಿಜನ್ ಇದೆ ಅಲ್ವಾ? ಸೊ ಇಲ್ಲಿ ಏನು ಮಾಡ್ಕೊಳ್ರಿ? ಹಾಫ್ ಮಾಡ್ಕೊಳ್ರಿ. ಈ ಇಕ್ವೇಷನ್ ಪ್ರಕಾರ ವಾಟರ್ ಫಾರ್ಮ್ ಆಗ್ತಾ ಇದೆ. ಈ ಇಕ್ವೇಷನ್ ಪ್ರಕಾರ ಹೈಡ್ರೋಜನ್ ಎಷ್ಟು ಬೇಕು ನಮಗೆ? 1 ಮೋಲ್. ಆಕ್ಸಿಜನ್ ಎಷ್ಟು ಬೇಕು? ಹಾಫ್ ಮೋಲ್. ಅವಾಗ ವಾಟರ್ ಎಷ್ಟು ಫಾರ್ಮ್ ಆಗುತ್ತೆ? 1 ಮೋಲ್. 1 ಮೋಲ್ ಆಫ್ ಹೈಡ್ರೋಜನ್ ಅಂದರೆ 2 ಗ್ರಾಮ್. ಹಾಫ್ ಮೋಲ್ ಆಫ್ ಆಕ್ಸಿಜನ್ ಅಂದರೆ 1 ಮೋಲ್ ಆಫ್ ಆಕ್ಸಿಜನ್ 16 into 2 32. ಹಾಫ್ ಆಫ್ ದ್ಯಾಟ್ 16 ಗ್ರಾಮ್ ಬೇಕು ನಮಗೆ. ವಾಟರ್ ಎಷ್ಟು ಫಾರ್ಮ್ ಆಗುತ್ತೆ ಅವಾಗ? 18 ಗ್ರಾಮ್ ವಾಟರ್ ಫಾರ್ಮ್ ಆಗುತ್ತೆ. 18 ಈಸ್ ನಥಿಂಗ್ ಬಟ್ ಮಾಲಿಕ್ಯುಲರ್ ಮಾಸ್ ಆಫ್ ವಾಟರ್. ಈಗ ಅವ್ರು ಕೊಟ್ಟಿರೋದನ್ನು ಕಂಪೇರ್ ಮಾಡಿರಿ.
ದಿಸ್ ಇಂಪ್ಲೈಸ್ 2 ಗ್ರಾಮಿಗೆ ನನಗೆ 16 ಗ್ರಾಮ್ ಬೇಕು. 2 ಗ್ರಾಮಿಗೆ ನನಗೆ 16 ಗ್ರಾಮ್ ಬೇಕು. ಓಕೆ, 2 ಗ್ರಾಮಿಗೆ ನನಗೆ 16 ಗ್ರಾಮ್ ಬೇಕಲ್ವಾ. 2 ಗ್ರಾಮ್ ಆಫ್, ಓಕೆ, 2 ಗ್ರಾಮ್ ಆಫ್ ಹೈಡ್ರೋಜನ್ ರಿಯಾಕ್ಟ್ಸ್ ವಿತ್ 2 ಗ್ರಾಮ್ ಆಫ್ ಹೈಡ್ರೋಜನ್ ರಿಯಾಕ್ಟ್ಸ್ ವಿತ್ 16 ಗ್ರಾಮ್ ಆಫ್ ಆಕ್ಸಿಜನ್. ಇದು ಫಿಕ್ಸ್. ಅವ್ರು ಕೊಟ್ಟಿರೋದೇನು 3 ಗ್ರಾಮ್. 3 ಗ್ರಾಮ್ ಆಫ್ ಹೈಡ್ರೋಜನ್ಗೆ ರಿಯಾಕ್ಟ್ಸ್ ವಿತ್ 29 ಗ್ರಾಮ್ ಅವ್ರು ಕೊಟ್ಟಿದ್ದಾರೆ. ಅಷ್ಟು ಬೇಕೋ ಬೇಡೋ ನಮ್ಗೆ ಗೊತ್ತಿಲ್ಲ. ಅದಕ್ಕೆ ಎಷ್ಟು ಬೇಕದು ಅಂತ ನೋಡ್ರಿ. ಫಸ್ಟ್ 3 ಗ್ರಾಮ್ ಇಂಟು 16/2 ಅಂದರೆ 2 1s 2 8s 3 8s ಎಷ್ಟು ಬೇಕು ನಮಗೆ? 24 ಗ್ರಾಮ್ ಮಾತ್ರ ಬೇಕು. ಏನು? 24 ಗ್ರಾಮ್ ಆಫ್ ಆಕ್ಸಿಜನ್ ಬೇಕು. ಅವ್ರು ಎಷ್ಟು ಕೊಟ್ಟಾರೆ ನೋಡ್ರಿ? 29 ಗ್ರಾಮ್ ಕೊಟ್ಟಿದ್ದಾರೆ. ಅಂದರೆ ಎಷ್ಟು ನಮಗೆ ಆಕ್ಸಿಜನ್ ಬೇಕೋ ಅದಕ್ಕಿಂತ ಜಾಸ್ತಿ ಕೊಟ್ಟಿದ್ದಾರೆ. ಅಂದರೆ 3 ಗ್ರಾಮ್ ಹೈಡ್ರೋಜನ್ಗೆ 24 ಗ್ರಾಮ್ ಆಕ್ಸಿಜನ್ ಇದ್ದರೆ ಅದು ರಿಯಾಕ್ಟ್ ಆಗುತ್ತೆ ಕಂಪ್ಲೀಟ್ಲಿ. 24 ಗ್ರಾಮ್ ಅಲ್ಲ, 29 ಗ್ರಾಮ್ ಇದೆ. ಅಂದರೆ ಈ 3 ಗ್ರಾಮ್ ಹೈಡ್ರೋಜನ್ ಕಂಪ್ಲೀಟ್ಲಿ ರಿಯಾಕ್ಟ್ ಅಂತೂ ಆಗುತ್ತೆ. ಎಸ್ ಆರ್ ನೋ? ಎಸ್ ಆರ್ ನೋ? ಸೊ ವಾಟ್ ಈಸ್ ಎಕ್ಸೆಸ್? ಆಕ್ಸಿಜನ್ ಇಸ್ ಎಕ್ಸೆಸ್. ಯಾಕಂದರೆ ನಮಗೆ 24 ಗ್ರಾಮ್ ಬೇಕಾಗಿತ್ತು, 29 ಇದೆ. ಸೊ ಒಂದು ಎಕ್ಸೆಸ್ಸು, ಇನ್ನೊಂದು ಕಂಪ್ಲೀಟ್ಲಿ ರಿಯಾಕ್ಟ್ ಆಗಿದ್ದು ಹೈಡ್ರೋಜನ್. ಇಸ್ ದ್ಯಾಟ್ ಕ್ಲಿಯರ್? ಸೊ therefore 24 gram of oxygen is required, but 29 gram of oxygen is given. Therefore oxygen is ಏನದು? excess reagent. And hydrogen is limiting reagent because it reacts completely. Hydrogen reacts completely ಅಂತ ಯಾಕೆ ಕನ್ಕ್ಲೂಷನ್ಗೆ ಬಂದ್ರಿ ನೀವು? ಹೈಡ್ರೋಜನ್ ಇಸ್ ಲಿಮಿಟಿಂಗ್ ರಿಯೇಜೆಂಟ್ ಬಿಕಾಸ್ ಇಟ್ ರಿಯಾಕ್ಟ್ಸ್ ಕಂಪ್ಲೀಟ್ಲಿ ಅಂತ ಯಾಕೆ ಕನ್ಕ್ಲೂಷನ್ಗೆ ಬಂದ್ರಿ? ಬಿಕಾಸ್ ಹೈಡ್ರೋಜನ್ಗೆ 3 ಗ್ರಾಮ್ ಹೈಡ್ರೋಜನ್ಗೆ ಬೇಕಾಗಿರೋದು 24 ಗ್ರಾಮ್, ಬಟ್ 29 ಗ್ರಾಮ್ ಇದೆ. ಅದಕ್ಕೆ 24 ಗ್ರಾಮ್ ಅಷ್ಟೇ ಬೇಕು. ಅಂದರೆ 24 ಗ್ರಾಮ್ ಸಿಕ್ಕರೆ ಅದು ಕಂಪ್ಲೀಟ್ಲಿ ರಿಯಾಕ್ಟ್ ಆಗುತ್ತೆ. 29 ಗ್ರಾಮ್ ಇದೆ ಅಂದರೆ ಡೆಫಿನೆಟ್ಲಿ ಕಂಪ್ಲೀಟ್ಲಿ ರಿಯಾಕ್ಟ್ ಆಗುತ್ತೆ. ಸೊ ದೇರ್ಫೋರ್ ಇದು ಹಿಂಗೆ ಬರಿಬೇಕು. ಹೈಡ್ರೋಜನ್ ಇಸ್ ಲಿಮಿಟಿಂಗ್ ರಿಯೇಜೆಂಟ್ ಬಿಕಾಸ್ ಇಟ್ ರಿಯಾಕ್ಟ್ಸ್ ಕಂಪ್ಲೀಟ್ಲಿ. ಸೊ ಫಸ್ಟ್ ಕ್ವಶನ್ ಏನು? ವಾಟ್ ಈಸ್ ದ ಲಿಮಿಟಿಂಗ್ ರಿಯೇಜೆಂಟ್? Hydrogen is the limiting reagent. Calculate the maximum amount of water that can be formed. Therefore, maximum water formed ಎಷ್ಟು? ವಾಟರ್ ಹೆಂಗೆ ಫಾರ್ಮ್ ಆಗುತ್ತೆ? ಹೈಡ್ರೋಜನ್ ಮತ್ತು ಆಕ್ಸಿಜನ್ ಜೊತೆ ಅಲ್ವಾ? ಹೈಡ್ರೋಜನ್ ಎಷ್ಟು ಕೊಟ್ಟಿದ್ದಾರೆ? 3 ಗ್ರಾಮ್. ಅದು ಕಂಪ್ಲೀಟ್ಲಿ ರಿಯಾಕ್ಟ್ ಆಗುತ್ತೆ. ಇದು ಎಷ್ಟು ಕಂಪ್ಲೀಟ್ಲಿ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗುತ್ತೆ? 24 ಗ್ರಾಮ್ ಅಷ್ಟೇ ಬೇಕು. ಅದಕ್ಕೆ 29 ಗ್ರಾಮ್ ಬೇಕಾಗಿಲ್ಲ, ಅದು ಎಕ್ಸ್ಟ್ರಾ ಉಳಿದಿರ್ತದ. ರಿಯಾಕ್ಟ್ ಆಗೋದು ಅಷ್ಟೇ ಕಂಡು ತಗೋಬೇಕು. 3 + 24 ಅಂದರೆ ಎಷ್ಟಾಯಿತು? 27 ಗ್ರಾಮ್ ನನಗೆ ವಾಟರ್ ಬರುತ್ತೆ. 27 ಗ್ರಾಮ್ ನನಗೆ ವಾಟರ್ ಬರುತ್ತೆ. ಕ್ಯಾಲ್ಕುಲೇಟ್ ದ ಅಮೌಂಟ್ ಆಫ್ ದ ರಿಯಾಕ್ಟೆಂಟ್ ಲೆಫ್ಟ್ ಅನ್ರಿಯಾಕ್ಟೆಡ್. ಅಂದರೆ ಅನ್ರಿಯಾಕ್ಟೆಡ್ ಆಗಿ ಉಳಿದಿರೋದು ಯಾವುದು? ಎಕ್ಸೆಸ್. ಯಾವುದು ಎಕ್ಸೆಸ್ಸು? ಆಕ್ಸಿಜನ್. ಎಕ್ಸೆಸ್ ಆಕ್ಸಿಜನ್ ಲೆಫ್ಟ್ ಎಷ್ಟು? ಎಕ್ಸೆಸ್ ಆಕ್ಸಿಜನ್ ಲೆಫ್ಟ್ ಎಷ್ಟು ಅಂತ ಕೇಳಿದಾರ. ಎಷ್ಟು ಕೊಟ್ಟಿದಾರ? 29. ಎಷ್ಟು ಬೇಕಾಗ್ಯದ ಆಕ್ಸಿಜನ್ನು? 24. ಎಷ್ಟು ಉಳಿದದ? 5 ಗ್ರಾಮ್. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ರೈಟ್. ಸೊ ನೆಕ್ಸ್ಟ್ ಒನ್ ವಿಲ್ ಬಿ ಯೋರ್ assignment. So 4 problems I have given you for assignment. Close to 20 problems I have done for you. So do it by yourself. So this is the end of the chapter, some basic concepts of chemistry. So very shortly I will be doing objectives on this particular chapter, some basic concepts as well as atomic structure. Next class we are going to start with periodic properties. Till then, have a nice time. Read all this, prepare well. Thank you.